Hello, Namaste. In this video, we are going to discuss about the SSLC science. ಚಾಪ್ಟರ್ ವೈಸ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನೀವು 80 ಸ್ಕೋರ್ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ಕೆಮಿಸ್ಟ್ರಿಯಲ್ಲಿ 25 ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೋಸ್ಕರ ಪಾರ್ಟ್ 1 ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ಏನಾದ್ರು ನೋಡಿಲ್ಲ ಅಂದ್ರೆ ಅದನ್ನು ನೋಡ್ಕೊಂಡು ಬನ್ನಿ ಫಸ್ಟ್. ಯಾಕಂದ್ರೆ ಪಾರ್ಟ್ 1 ವಿಡಿಯೋದಲ್ಲಿ ನಾನು ಕೆಮಿಕಲ್ ರಿಯಾಕ್ಷನ್ ಈಕ್ವೇಷನ್ ಮತ್ತೆ ಆಸಿಡ್ ಬೇಸ್ ಚಾಪ್ಟರ್ನ ಡಿಸ್ಕಸ್ ಮಾಡಿದ್ದೀನಿ. ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಮತ್ತೆ ಕಾರ್ಬನ್ ಕಾಂಪೌಂಡ್ ನ ಸ್ಟಡಿ ಮಾಡೋಣ. ಅಲ್ಲಿಗೆ ಕೆಮಿಸ್ಟ್ರಿ ಪೂರ್ತಿ ಮುಗಿಯುತ್ತೆ. ನಿಮಗೆ 25 ಮಾರ್ಕ್ಸ್ ನಿಮ್ಮ ಪಾಕೆಟ್ ಅಲ್ಲಿ ಇದ್ದಂಗೆ ಲೆಕ್ಕ. ಆಯ್ತಾ? ಹಾಗಿದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ನಾವೀಗ ಚಾಪ್ಟರ್ಗೆ ಹೋಗ್ಬಿಡೋಣ. ನೆಕ್ಸ್ಟ್ ಚಾಪ್ಟರ್ ಈಸ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್. ಓಕೆ, ಪ್ರಾಪರ್ಟೀಸ್ ಆಫ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಫಿಸಿಕಲ್ ಪ್ರಾಪರ್ಟೀಸ್ ಏನಿದೆ? ಮೆಟಲ್ಸ್ ಆರ್ ಪ್ಯೂರ್ ಸ್ಟೇಟ್. ನೋಡಿ, ಪ್ಯೂರ್ ಸ್ಟೇಟ್, ದೇ ಹ್ಯಾವ್ ಶೈನಿಂಗ್ ಸರ್ಫೇಸ್. ದಿಸ್ ಪ್ರಾಪರ್ಟಿ ಇಸ್ ಕಾಲ್ಡ್ ಆಸ್ ಮೆಟಾಲಿಕ್ ಲಸ್ಟರ್. ಹೊಳೆಯುತ್ತ ಮೆಟಲ್ಸ್, ಅದಕ್ಕೆ ಅದನ್ನ ಅಂತ ಕರೀತಾರೆ ಶೈನಿಂಗ್ ಸರ್ಫೇಸ್ ಅಂತ ಕರೀತಾರೆ. ಶೈನಿಂಗ್ ಸರ್ಫೇಸ್. ಮೆಟಲ್ಸ್ ಆರ್ ಜನರಲಿ ಹಾರ್ಡ್, ಗಟ್ಟಿ ಇರ್ತವೆ. ಹಾರ್ಡ್ನೆಸ್ ವೇರೀಸ್ ಫ್ರಮ್ ಮೆಟಲ್ಸ್ ಟು ಮೆಟಲ್ಸ್. ಒಂದು ಮೆಟಲ್ಸ್ ಇಂದ ಇನ್ನೊಂದು ಮೆಟಲ್ಸ್ ಅದು ಏನು ಹಾರ್ಡ್ನೆಸ್ ಡಿಪೆಂಡ್ಸ್ ಆಗಿರುತ್ತೆ. ಎಕ್ಸೆಪ್ಟ್ ಯಾವ ಮೆಟಲ್ಸ್ ನೋಡಿ, ಸಾಫ್ಟ್ ಮೆಟಲ್ಸ್ ಅದಿದೆ. ಒಂದು ಸೋಡಿಯಂ. ಸೋಡಿಯಂ ಇಸ್ ಸಾಫ್ಟ್. ಲಿಥಿಯಂ, ಪೊಟ್ಯಾಷಿಯಂ, ವಿಚ್ ಆರ್ ವೆರಿ ಸಾಫ್ಟ್ ಅಂಡ್ ದೇ ಈಸಿಲಿ ಕಟ್ ಬೈ ನೈಫ್. ನೈಫ್ ಕಟ್ ಮಾಡೋಂಥ ಮೆಟಲ್ಸ್ ಬಂದು ಸೋಡಿಯಂ, ಪೊಟ್ಯಾಷಿಯಂ ಮತ್ತೆ ಲಿಥಿಯಂ. ಸೊ ಮೆಟಲ್ಸ್ ಆರ್ ಬೀಟನ್ ಇಂಟು ಥಿನ್ ಶೀಟ್. ನೋಡಿ, ಒಂದು ಶೀಟ್ ಆಗಿ ಮಾಡ್ಬೋದು. ದಟ್ ಇಸ್ ಪ್ರಾಪರ್ಟೀಸ್ ಕಾಲ್ಡ್ ಆಸ್ ಮ್ಯಾಲಿಯಬಿಲಿಟಿ. ಅದರಲ್ಲಿ ಯಾವ್ದು ಬೆಸ್ಟ್ ಅಂದ್ರೆ ಗೋಲ್ಡ್, ಸಿಲ್ವರ್ ಆರ್ ದ ಮೋಸ್ಟ್ ಮ್ಯಾಲಿಯಬಲ್ ಮೆಟಲ್ಸ್. ನೆಕ್ಸ್ಟ್, ಎಬಿಲಿಟಿ ಟು ಮೆಟಲ್ಸ್ ಆರ್ ಬೀಟನ್ ಇಂಟು ಥಿನ್ ವೈರ್ಸ್. ಒಂದು ಗಟ್ಟಿ ವೈರ್ ಮಾಡೋದು ಡಕ್ಟ್ ಇಸ್ ಕಾಲ್ಡ್ ಡಕ್ಟಿಲಿಟಿ. ಗೋಲ್ಡ್ ಇಸ್ ದ ಮೋಸ್ಟ್ ಡಕ್ಟೈಲ್ ಮೆಟಲ್. ಹಾಗಾದ್ರೆ 1 ಗ್ರಾಮ್ ಆಫ್ ಗೋಲ್ಡ್ ನ ನಾವು ಎಷ್ಟು ಕಿಲೋಮೀಟರ್ವರೆಗೂ ನಾವು ಏನ್ ಮಾಡ್ಬೋದು, ಎಷ್ಟು ಕಿಲೋಮೀಟರ್ವರೆಗೂ ಡಕ್ಟೈಲ್ ಮಾಡ್ಬೋದು? ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ನೋಡೋಣ. ಸೊ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ನೋಡಿ, ಹೀಟ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಮತ್ತೆ ಹೈ ಮೆಲ್ಟಿಂಗ್ ಪಾಯಿಂಟ್. ದಿಸ್ ಇಸ್ ದ ವೈ ಮೆಟಲ್ಸ್ ಆರ್ ಕುಕಿಂಗ್ ವೆಸಲ್ಸ್. ಆ ಗುಡ್ ಕಂಡಕ್ಟರ್ ಆಫ್ ಹೀಟ್ ಮತ್ತೆ ಎಲೆಕ್ಟ್ರಿಸಿಟಿ ಆಗಿರೋದ್ರಿಂದ, ಗುಡ್ ಕಂಡಕ್ಟರ್ ಆಫ್ ಹೀಟ್ ಮತ್ತೆ ಹೈ ಮೆಲ್ಟಿಂಗ್ ಪಾಯಿಂಟ್ ಇರೋದ್ರಿಂದನೇ ಮೆಟಲ್ಸ್ ಗಳನ್ನ ನಾವು ಕುಕಿಂಗ್ ವೆಸಲ್ಸ್ ಅಲ್ಲಿ ಬಳಸ್ತೀವಿ. ಅದರಲ್ಲಿ ಎಕ್ಸೆಪ್ಟ್ ದೀಸ್ ಟು ಮೆಟಲ್ಸ್, ಲಿಥಿಯಂ ಮತ್ತೆ ಮರ್ಕರಿ ಆರ್ ಕಂಪಲ್ಸರಿ ಪೂರ್ ಕಂಡಕ್ಟರ್ ಆಫ್ ಹೀಟ್. ನೋಡಿ, ಇವೆರಡು ಪೂರ್ ಕಂಡಕ್ಟರ್ ಆಫ್ ಹೀಟ್ ಆಗಿರ್ತವೆ. ಯಾವುದು? ಲೆಡ್ ಮತ್ತೆ ಮರ್ಕರಿ. ಓಕೆ, ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಮೆಟಲ್ಸ್ ಆರ್ ಪ್ರೊಡ್ಯೂಸ್ ಸೌಂಡ್ ಬರೋದ್ರಿಂದನೇ ಅದನ್ನ ಸೊನಾರಸ್ ಅಂತ ಕರೀತಾರೆ. ಸೊನಾರಸ್. ಓಕೆ, ಅದರಲ್ಲಿ ಏನಿದೆ? ಎಕ್ಸೆಪ್ಷನ್ ಇದೆ. ಯಾವ್ದು? ಮರ್ಕರಿ. ನೋಡಿ, ಮರ್ಕರಿ ಎಲ್ಲಾ ಮೆಟಲ್ಸ್ ಲಿಕ್ವಿಡ್ ಸ್ಟೇಟ್ ಸಾಲಿಡ್ ಸ್ಟೇಟ್ ಅಲ್ಲಿ ಇರುತ್ತೆ ಎಕ್ಸೆಪ್ಟ್ ಮರ್ಕರಿ ಒಂದೇ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಗ್ಯಾಲಿಯಂ ಮತ್ತೆ ಸೀಸಿಯಂ ಇವೆರಡು ಲೋ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಎಲ್ಲ ಈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ ಎಕ್ಸೆಪ್ಟ್ ಗ್ಯಾಲಿಯಂ ಅಂಡ್ ಸೀಸಿಯಂ. ಇವು ಕೈ ಮೇಲೆ ಇಟ್ಕೊಂಡು ಸಾಕು, ಮೆಲ್ಟ್ ಆಗ್ಬಿಡ್ತವೆ. ಸೊ ವೆನ್ ಯು ಕೀಪ್ ಆನ್ ಅವರ್ ಪಾಮ್. ಓಕೆ, ಅಯೋಡಿನ್ ಇಸ್ ಎ ನಾನ್ ಮೆಟಲ್ ಬಟ್ ಇಟ್ ಈಸ್ ಲಸ್ಟರ್. ನೋಡಿ, ಮರ್ಕರಿ ಇಸ್ ಲಿಕ್ವಿಡ್ ಟೆಂಪರೇಚರ್. ಗ್ಯಾಲಿಯಂ ಮತ್ತೆ ಸೀಸಿಯಂ ಇಟ್ ಲೋ ಮೆಲ್ಟಿಂಗ್ ಪಾಯಿಂಟ್ ಕಲ್ಲಿ ಇಟ್ಕೊಂಡ ತಕ್ಷಣ ಮೆಲ್ಟ್ ಆಗುತ್ತೆ. ನೆಕ್ಸ್ಟ್, ಅಯೋಡಿನ್ ಹ್ಯಾವ್ ನಾನ್ ಮೆಟಲ್ ಬಟ್ ಇಟ್ ಹ್ಯಾವ್ ಲಸ್ಟರ್ ಇರುತ್ತೆ. ಓಕೆ, ಡೈಮಂಡ್. ನೋಡಿ, ಡೈಮಂಡ್ ಹಾಲೋಟ್ರೋಪ್ಸ್. ಅದು ಡೈಮಂಡ್ ಇಟ್ಸ್ ಹಾಲೋಟ್ರೋಪ್ಸ್ ಆಫ್ ಕಾರ್ಬನ್. ಸೊ ಇಟ್ ಈಸ್ ಹಾರ್ಡೆಸ್ಟ್ ನ್ಯಾಚುರಲ್ ಸಬ್ಸ್ಟೆನ್ಸ್ ಅಸ್ ನೋನ್ ಆಸ್ ವೆರಿ ಹೈ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್. ಡೈಮಂಡ್ ಒಂದು ಹಾಲೋಟ್ರೋಪ್ಸ್ ಆಫ್ ಕಾರ್ಬನ್, ಅಂದ್ರೆ ಕಾರ್ಬನ್ ಇಂದ ಆಗಿರುತ್ತೆ. ಮತ್ತೆ ಇಟ್ ಇಸ್ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಇನ್ ದ ನೇಚರ್. ನಮ್ಮ ನೇಚರ್ ಸಿಗುವಂತ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಯಾವ್ದಪ್ಪ? ಡೈಮಂಡ್. ಅದಕ್ಕೆ ವೆರಿ ಹೈ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಇದೆ. ಅದೇ ರೀತಿ ಗ್ರಾಫೈಟ್. ನೋಡಿ, ಗ್ರಾಫೈಟ್ ಇಸ್ ಮೇಡ್ ಅಪ್ ಆಫ್ ಕಾರ್ಬನ್. ಗ್ರಾಫೈಟ್ ಇಸ್ ಅನದರ್ ಹಾಲೋಟ್ರೋಪ್ಸ್ ಆಫ್ ಕಾರ್ಬನ್. ಇಟ್ಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಕೇಳ್ತಾರೆ ಎಕ್ಸಾಮಿಗೆ. ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಇಂದ ಏನು ಹಾಲೋಟ್ರೋಪ್ಸ್ ಆಫ್ ಕಾರ್ಬನ್ ಅಂತ ಕೇಳಿದ್ರೆ ದಟ್ ಇಸ್ ಗ್ರಾಫೈಟ್ ಅಂತ ಬರೀಬೇಕು. ನೆಕ್ಸ್ಟ್, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್. ಈಗ ಫಿಸಿಕಲ್ ಪ್ರಾಪರ್ಟಿ ಮುಗಿತು, ಈಗ ಕೆಮಿಕಲ್ ಪ್ರಾಪರ್ಟಿ. ಮೆಟಲ್ಸ್ ಫಸ್ಟ್ ರಿಯಾಕ್ಟ್ ವಿತ್ ಏರ್ ಜೊತೆ ರಿಯಾಕ್ಟ್ ಮಾಡುತ್ತೆ. ಮೆಟಲ್ ವೆನ್ ಇಟ್ ಇಸ್ ರಿಯಾಕ್ಟ್ ವಿತ್ ದ ಏರ್ ಇಟ್ ಫಾರ್ಮ್ಸ್ ಮೆಟಲ್ ಆಕ್ಸೈಡ್ ಆಯ್ತು. ಕರೆಕ್ಟಾ? ಕಾಪರ್ ಇಸ್ ಎ ಮೆಟಲ್, ಆಕ್ಸಿಜನ್ ರಿಯಾಕ್ಟ್ ಆಯ್ತು, ಕಾಪರ್ ಆಕ್ಸೈಡ್ ಆಯ್ತು. ಸೊ ಅಲ್ಯೂಮಿನಿಯಂ ಇಸ್ ಎ ಮೆಟಲ್, ಆಕ್ಸಿಜನ್ ರಿಯಾಕ್ಟ್ ಆಗಿ ಅಲ್ಯೂಮಿನಿಯಂ ಆಕ್ಸೈಡ್ ಆಯ್ತು, ಮುಗೀತು. ಸೊ ಮೆಗ್ನೀಷಿಯಂ ಇಟ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಇಟ್ ಫಾರ್ಮ್ಸ್ ಎ ಮೆಗ್ನೀಷಿಯಂ ಆಕ್ಸೈಡ್ ಆಯ್ತು. Different metals shows the different reactivities towards oxygen. Different metals different ರೀತಿ ಆಕ್ಸಿಜನ್ ರಿಯಾಕ್ಟ್ ಆಗ್ತವೆ. ಅದು ಯಾವ ರೀತಿ ನೋಡೋಣ. ನೋಡಿ, ಇವು ಎರಡು ಇದವಲ್ಲ, ಇವು ಒಂಥರ ಸಖತ್ ಫಾಸ್ಟ್ ರಿಯಾಕ್ಟಿವ್. ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ವಿಗ್ರಸ್ಲಿ ರಿಯಾಕ್ಟ್ ವಿತ್ ದಿ ಅಟ್ಮಾಸ್ಫಿಯರ್ ಆಕ್ಸಿಜನ್ ಅಂಡ್ ಇಟ್ ಕ್ಯಾಚಸ್ ಫೈರ್. ಬೆಂಕಿ ತಗೊಳ್ತಾ ಪಟ್ಟತ್ತ, ಅದಕ್ಕೆ ಇದನ್ನ ಸೀಮೆಯಲ್ಲಿ ಇರ್ತಾರೆ. ದೇ ಕೆಪ್ಟ್ ಅಂಡರ್ ದಿ ಕೆರೋಸಿನ್. ನೋಡಿ, ವಿಗ್ರಸ್ಲಿ ರಿಯಾಕ್ಟ್ ವಿತ್ ದಿ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ದೇ ಕ್ಯಾಚಸ್ ದ ಫೈರ್. That is why they kept immersed in the kerosene. In the exam ಕೇಳಿದೆ, why sodium and potassium are kept immersed in the kerosene ಅಂತ ಕೇಳಿದ್ರೆ ನೀವು ಬರೀಬೇಕು. Sodium and potassium highly react with the ಅಥವಾ vigorously react with the atmosphere oxygen. They may catch as the fire. To avoid that, so we have to keep the immersed in the kerosene ಅಂತ ಬರೀಬೇಕು. Okay, the surface of magnesium, aluminum, zinc, lead so are covered with the thin layer of oxygen which is prevent the further oxidation. ಒಂದು ಲೇಯರ್ ಮೇಲೆ ಕೋಟ್ ಆಗಿರ್ತದೆ.
ಲೇಯರ್ ಕೋಟ್ ಆಗೋದ್ರಿಂದ ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್ ಮತ್ತೆ ಲೆಡ್ ಇವು ಫರ್ದರ್ ರಿಯಾಕ್ಷನ್ ಆಗಲ್ಲ. ಓಕೆ, ಐರನ್ ಇದೆಯಲ್ಲ, ಐರನ್ ಡು ನಾಟ್ ಬರ್ನ್ ವಿತ್ ಹೀಟಿಂಗ್ ಬಟ್ ಇಟ್ ಐರನ್ ಫಿಲ್ಸ್ ಬರ್ನ್ ವಿತ್ ವಿಗ್ರಸ್ಲಿ. ಐರನ್ ಬರ್ನ್ ಆಗಲ್ಲ, ಬಟ್ ಐರನ್ ಫಿಲಿಂಗ್ಸ್ ಇರ್ತದಲ್ಲ ದಟ್ ಇಸ್ ಬರ್ನ್ ವಿತ್ ವಿಗ್ರಸ್ಲಿ, ತುಂಬಾ ಫಾಸ್ಟ್ ಆಗಿ ಬೆಂಕಿ ಹತ್ಕೊಳ್ಳುತ್ತೆ. ಸೊ ಗೋಲ್ಡ್ ಮತ್ತೆ ಡು ನಾಟ್ ರಿಯಾಕ್ಟ್ ವಿತ್ ಆಕ್ಸಿಜನ್, ನೀವು ಯಾವ ಜೊತೆ ರಿಯಾಕ್ಟ್ ಮಾಡಲ್ಲ. ಗೋಲ್ಡ್, ಸಿಲ್ವರ್ ವಾಟರ್ ರಿಯಾಕ್ಟ್ ಮಾಡಲ್ಲ, ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಲ್ಲ. ಸೊ ಇದು ರಿಯಾಕ್ಟ್ ಹಂಗಾರೆ ನಾವು ಗೋಲ್ಡ್ ನ ಡಿಸಾಲ್ವ್ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ದಟ್ ಇಸ್ ಆಕ್ವಾ ರೀಜಿಯಾ ಅಂತ ಮಾಡ್ತೀವಿ. ರೀಜಿಯಾ ದಟ್ ಇಸ್ 3:1 ರೇಷಿಯೋದಲ್ಲಿ HCl ಅಂಡ್ HNO3 ಈ ಕೆಮಿಕಲ್ ಹಾಕಿ ಆಕ್ವಾ ರೀಜಿಯನ್ ಮಾಡ್ಕೊಂಡು ಅದನ್ನ ನಾವು ಏನ್ ಮಾಡ್ತೀವಿ, ಗೋಲ್ಡ್ ನ ನಾವು ಡಿಸಾಲ್ವ್ ಮಾಡ್ತೀವಿ. ಆಂಫೋಟರಿಕ್ ಆಕ್ಸೈಡ್ ಇದು ಮಾತ್ರ ನೀವು 100 ಬಿಡ್ಲೇಬೇಡಿ, ಇದನ್ನ 100 ಯಾವ್ದು ನೋಡ್ಬಿಡಿ. ನೀವು 80 ಸ್ಕೋರ್ ಮಾಡ್ಬೇಕಂದ್ರೆ ಎಲ್ಲ ಒಂದೊಂದು ಅಕ್ಷರ ತಿಳ್ಕೋಬೇಕು. ಬಯರ್ ಮಾಡೋದಲ್ಲ, ಅವ್ರು FE ಪ್ಲೇಸ್ ಗೋವಿಂದ ಅರ್ಥ ಮಾಡ್ಕೋಬೇಕು, ಆಯ್ತಾ. ನೋಡಿ, ಮೆಟಲ್ಸ್ ಆಂಫೋಟರಿಕ್ ಆಕ್ಸೈಡ್ ಅಂದ್ರೆ ಮೆಟಲ್ ಆಕ್ಸೈಡ್ ರಿಯಾಕ್ಟ್ ವಿತ್ ಬೋತ್ ಎರಡು ಜೊತೆ, ಆಸಿಡ್ ಜೊತೆ ಮತ್ತೆ ಬೇಸ್ ಜೊತೆ. ಮೆಟಲ್ ಆಕ್ಸೈಡ್ಗಳು ನೋಡಿ, ಮೆಟಲ್ ಆಕ್ಸೈಡ್ ಅಲ್ಯೂಮಿನಿಯಂ ಆಕ್ಸೈಡ್ ಒಂದು ಮೆಟಲ್, ಇದು ಒಂದು ಮೆಟಲ್ ಆಕ್ಸೈಡ್. ಆಸಿಡ್ ಜೊತೆ ರಿಯಾಕ್ಟ್ ಮಾಡ್ತು, ಬೇಸ್ ಜೊತೆ ರಿಯಾಕ್ಟ್ ಮಾಡ್ತು. ಮೆಟಲ್ ಆಕ್ಸೈಡ್ ರಿಯಾಕ್ಟ್ ಆಸಿಡ್ ಅಂಡ್ ಬೇಸ್ ಟು ಫಾರ್ಮ್ ಎ ಸಾಲ್ಟ್ ಅಂಡ್ ವಾಟರ್. ನೋಡಿ, ಯಾವ್ದು ಸಾಲ್ಟ್ ಮತ್ತೆ ವಾಟರ್ ಆಯ್ತಾ, ಅದನ್ನ ಕರಿತೀವಿ ಆಂಫೋಟರಿಕ್ ಆಕ್ಸೈಡ್. ಒಂದೇ ಆಗುತ್ತೆ, ಅಲ್ಯೂಮಿನಿಯಂ ಆಕ್ಸೈಡ್ ಮಾತ್ರ ಆಗಲ್ಲ. ಅಲ್ಯೂಮಿನಿಯಂ ಆಕ್ಸೈಡ್ ಜೊತೆ ಜಿಂಕ್ ಆಕ್ಸೈಡ್ ಕೂಡ ಆಗುತ್ತೆ, ಅಲ್ಲದೆ ರಿಯಾಕ್ಷನ್. ಮೆಟಲ್ ರಿಯಾಕ್ಟ್ ವಿತ್ ದಿ ವಾಟರ್ ಜೊತೆ ರಿಯಾಕ್ಟ್ ನೋಡಿ, ಮೆಟಲ್ ರಿಯಾಕ್ಟ್ ವಿತ್ ವಾಟರ್ ಟು ಫಾರ್ಮ್ ಎ ಮೆಟಲ್ ಆಕ್ಸೈಡ್ ಅಂಡ್ ಹೈಡ್ರೋಜನ್ ಗ್ಯಾಸ್ ಫಾರ್ಮೇಶನ್ ಆಯ್ತು. ಸೊ ಇಲ್ಲಿ ಯಾವ ಮೆಟಲ್, ಫಾರ್ ಎಕ್ಸಾಂಪಲ್ ಮೆಟಲ್ ಆಕ್ಸೈಡ್ ಡಿಸಾಲ್ವ್ ವಿತ್ ವಾಟರ್ ಟು ಫಾರ್ಮ್ ಎ ಮೆಟಲ್ ಹೈಡ್ರಾಕ್ಸೈಡ್ ವೆನ್ ದ ಮೆಟಲ್ ಆಕ್ಸೈಡ್ ಸೆಟ್ಸ್ ಟು ಬಿ ಬೇಸಿಕ್ ಇನ್ ನೇಚರ್. ನೋಡಿ, ಮೆಟಲ್ ಆಕ್ಸೈಡ್ಸ್ಗಳು ವಾಟರ್ ರಿಯಾಕ್ಟ್ ಆಗಿ ಮೆಟಲ್ ಹೈಡ್ರಾಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಸೊ ನಾನ್ ಮೆಟಲಿಕ್ ಆಕ್ಸೈಡ್ಸ್ ಡಿಸಾಲ್ವ್ ಇನ್ ವಾಟರ್ ಟು ಪ್ರೊಡ್ಯೂಸ್ ಎ ನೋಡಿ, ಮೆಟಲ್ ಆಕ್ಸೈಡ್ಸ್ಗಳು ವಾಟರ್ ಡಿಸಾಲ್ವ್ ಆಗಿ ಬೇಸ್ ಆಗಿ ಫಾರ್ಮೇಶನ್ ಆಯ್ತು. ಸೊ ನಾನ್ ಮೆಟಲಿಕ್ ಆಕ್ಸೈಡ್ಸ್ಗಳು ಪ್ರೊಡ್ಯೂಸ್ ವಾಟರ್ ಅಂಡ್ ಪ್ರೊಡ್ಯೂಸ್ ಡಿಸಾಲ್ವ್ ಇನ್ ವಾಟರ್ ಟು ಪ್ರೊಡ್ಯೂಸ್ ಆಸಿಡ್. ನಾನ್ ಮೆಟಲಿಕ್ ಆಕ್ಸೈಡ್ ನೋಡಿ, ನಾನ್ ಮೆಟಲ್ ಆಕ್ಸೈಡ್ ಆಕ್ಸೈಡ್ ವಾಟರ್ ಡಿಸಾಲ್ವ್ ಆಯ್ತು, ಇಟ್ ಫಾರ್ಮ್ಸ್ ಎ ಸಲ್ಫ್ರಿಕ್ ಆಸಿಡ್ ಫಾರ್ಮೇಶನ್ ಆಯ್ತು. ಅದೇ ಆಸಿಡ್ ಅಂತ ಹೇಳ್ತಿರಲ್ಲ, ಸಲ್ಫರ್ ಅಂದ್ರೆ ನಿಮ್ಮ ವೆಹಿಕಲ್ಸ್ ಬರುವಂತಹ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಅಟ್ಮಾಸ್ಫಿಯರ್ ಜೊತೆ ರಿಯಾಕ್ಟ್ ಆದಾಗ, ಅಟ್ಮಾಸ್ಫಿಯರ್ ಇದ್ದಾಗ, ಮಳೆ ಜೊತೆ ವಾಟರ್ ಜೊತೆ ಈ ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸ್ ಮಿಕ್ಸ್ ಆಗಿ ನೈಟ್ರಿಕ್ ಆಸಿಡ್ ಸಲ್ಫ್ರಿಕ್ ಆಸಿಡ್ ಆಗಿ ರಿಲೀಸ್ ಆಗುತ್ತೆ. ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಆಸಿಡ್ ಅಂತ ಕರಿತೀವಿ. ವಾಟರ್ ಟು ಫಾರ್ಮ್ ಎ ಸಲ್ಫ್ರಿಕ್ ಆಸಿಡ್. ನೋಡಿ, ಇದು ನಾನ್ ಮೆಟಾಲಿಕ್ ಆಕ್ಸೈಡ್ ಏನ್ ಫಾರ್ಮೇಶನ್ ಆಗುತ್ತೆ, ಆಸಿಡಿಕ್. ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. MBBS ನೆನ್ಬಿಟ್ಲಿ, MBBS ಅಂದ್ರೆ ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಮೆಟಲ್ಸ್ ಆರ್ ಬೇಸಿಕ್ ಇನ್ ನೇಚರ್, ಈ ತರ ನೆನ್ಬಿಟ್ಲಿ. ನೋಡಿ, sodium potassium ನೋಡಿ, sodium potassium are vigorously react with water and so violently, so exothermic reaction hydrogen immediately and catches the fire. ನೋಡಿ, sodium potassium ವಾಟರ್ ಜೊತೆ ಬೇಗ ರಿಯಾಕ್ಟ್ ಮಾಡ್ತವೆ, catches the fire, ಬೇಗ ಫೈರ್ ಮಾಡ್ತವೆ. ನೋಡಿ, ಕ್ಯಾಲ್ಸಿಯಂ ಇಸ್ ಲೆಸ್ ವೈಲೆಂಟ್. ಕ್ಯಾಲ್ಸಿಯಂ ಇಸ್ ಲೆಸ್ ವೈಲೆಂಟ್. ನೋಡಿ, ಕ್ಯಾಲ್ಸಿಯಂ ಇದೆಯಲ್ಲ, ಇದು ಲೆಸ್ ವೈಲೆಂಟ್, ವಾಟರ್ ರಿಯಾಕ್ಟ್ ಮಾಡೋದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಯ್ತು. ಮೆಗ್ನೀಷಿಯಂ ಇದೆಯಲ್ಲ, ಈ ಮೆಗ್ನೀಷಿಯಂ ವಾಟರ್ ಹಾಟ್ ವಾಟರ್ ಜೊತೆ ಮಾತ್ರ ರಿಯಾಕ್ಟ್ ಮಾಡುತ್ತೆ, ಪ್ರೊಡ್ಯೂಸ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಸೊ ಗ್ಯಾಸ್ನ ಮಾಡುತ್ತೆ. ಸೊ ಇಟ್ ಫ್ಲೋಟ್ ಆನ್ ದಿ ಬಬಲ್ಸ್ ಆಫ್ ಹೈಡ್ರೋಜನ್ ಗ್ಯಾಸ್ ಸ್ಟಿಕ್ ಆನ್ ದಿ ಸರ್ಫೇಸ್ಗೆ ಸ್ಟಿಕ್ ಆಗುತ್ತೆ. ಸೊ ಅಲ್ಯೂಮಿನಿಯಂ ನೋಡಿ, ವೆರಿ ಇಂಪಾರ್ಟೆಂಟ್. ಸೊ ಅಲ್ಯೂಮಿನಿಯಮ್ಮು ನೀವು ಕೇಳ್ತಾನೆ, ಅಲ್ಯೂಮಿನಿಯಮ್ಮು ಜಿಂಕ್, ಐರನ್, ಜಿಂಕ್ ಇವು ಮೂರು ರಿಯಾಕ್ಟ್ ವಾಟ ಸ್ಟೀಮ್ ಜೊತೆ ರಿಯಾಕ್ಟ್ ಮಾಡುತ್ತೆ. ಸ್ಟೀಮ್. ಮೆಟಲ್ಸ್ ಲೈಕ್ ಸಿಲ್ವರ್, ಗೋಲ್ಡ್, ಕಾಪರ್ ಇಟ್ ಡು ನಾಟ್ ರಿಯಾಕ್ಟ್ ವಿತ್ ವಾಟರ್. ನೋಡಿ, ಇವು ಯಾವುದು ಸಿಲ್ವರ್, ಗೋಲ್ಡ್, ಕಾಪರ್, ಲೆಡ್ ಇವು ಡು ನಾಟ್ ರಿಯಾಕ್ಟ್ ವಿತ್ ವಾಟರ್ ಜೊತೆ ರಿಯಾಕ್ಟ್ ಮಾಡಲ್ಲ. ನೋಡಿ, ಈಗ ನೀವು ಈ ಸ್ಲೈಡ್ ನಿಂತ್ಕೊಂಡ್ರಿ, ಒಂದು ಕ್ಯಾಲ್ಸಿಯಂ ರಿಯಾಕ್ಟ್ ವಿತ್ ಕೋಲ್ಡ್ ವಾಟರ್ ಲೆಸ್ ವೈಲೆಂಟ್, ಕಡಿಮೆ ವೈಲೆಂಟ್ ಆಗಿ. ಮೆಗ್ನೀಷಿಯಂ ರಿಯಾಕ್ಟ್ ವಿತ್ ಸ್ಟೀಮ್. ಮತ್ತೆ ನೀವು ಕಲ್ತ್ರಿ ನೀವು ಅಲ್ಯೂಮಿನಿಯಂ ಮತ್ತೆ ಐರನ್, ಜಿಂಕ್ ಇವು ರಿಯಾಕ್ಟ್ ವಿತ್ ಸ್ಟೀಮ್ ಆಯ್ತು. ನೆಕ್ಸ್ಟ್ ಯಾವ ಮೆಟಲ್ಸ್, ಗೋಲ್ಡ್, ಕಾಪರ್ ಮತ್ತೆ ಗೋಲ್ಡ್, ಸಿಲ್ವರ್, ಕಾಪರ್, ಜಿಂಕ್ ಅಲ್ಲ, ಲೆಡ್ ಡು ನಾಟ್ ರಿಯಾಕ್ಟ್ ವಿತ್ ವಾಟರ್ ಜೊತೆ ರಿಯಾಕ್ಟ್ ಮಾಡಲ್ಲ. ಸೊ ನೆಕ್ಸ್ಟ್ ನಿಮಗೆ ಡಯಾಗ್ರಾಮ್ ಇದೆ ನೋಡಿ, ಆಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್, ವೆರಿ ಇಂಪಾರ್ಟೆಂಟ್. ಸೊ ರಿಯಾಕ್ಷನ್ ಆಫ್ ಮೆಟಲ್ ವಿತ್ ಆಸಿಡ್. ಯಾವ್ದಾವ್ದು ಮೆಟಲ್ ಆಸಿಡ್ ರಿಯಾಕ್ಟ್ ಮಾಡಿದಾಗ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ, ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಯ್ತು, ಹೈಡ್ರೋಜನ್ ಗ್ಯಾಸ್, ಕರೆಕ್ಟಾ. ಸೊ ಇದನ್ನ ನಾವು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಅಬ್ಸರ್ವ್ ಮಾಡಿದ್ವಿ. ಓಕೆ, ಹಾಗೆ ಬನ್ನಿ ನೆಕ್ಸ್ಟ್ ಏನಾಗುತ್ತೆ, ಒಂದು ನಿಮಿಷ. ಓಕೆ, ಕಾಪರ್ ನೋಡಿ, ಕಾಪರ್, ಮರ್ಕರಿ ಡು ನಾಟ್ ರಿಯಾಕ್ಟ್ ವಿತ್ ಡೈಲ್ಯೂಟ್ ಆಸಿಡ್, ವೆರಿ ಇಂಪಾರ್ಟೆಂಟ್ ನೋಡಿ. ಇದು ಕಾಪರ್, ಮರ್ಕರಿ ಅಂಡ್ ಸಿಲ್ವರ್. ಕಾಪರ್, ಮರ್ಕರಿ, ಸಿಲ್ವರ್ ಡು ನಾಟ್ ರಿಯಾಕ್ಟ್ ವಿತ್ ಡೈಲ್ಯೂಟ್ ಆಸಿಡ್ ರಿಯಾಕ್ಟ್ ಮಾಡೋದು. ನೆಕ್ಸ್ಟ್, ಇದು ನಿಮಗೆ ಎಕ್ಸಾಮಿಗೆ 100ಕ್ಕೆ 100 ಭಾಗ ಕೇಳಿರುವಂತಹ ಪಾಯಿಂಟ್ ಯಾವುದು ನೋಡಿ. ಇದು ಈ ಮೂರು ಪಾಯಿಂಟ್ ನಿಮ್ಗೆ ಇಂಪಾರ್ಟೆಂಟ್. ಅದರಲ್ಲಿ ಇದು ಮಾತ್ರ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ. ಇದನ್ನ ವೈ HCl ನೋಡಿ, ವೈ ಹೈಡ್ರೋಜನ್ ಗ್ಯಾಸ್ ಇಸ್ ನಾಟ್ ಎವಾಲ್ವ್ ನೋಡಿ, ವೆರಿ ಇಂಪಾರ್ಟೆಂಟ್. ಇದೇ ಕೊಟ್ಟ ಕ್ವಶನ್,
hydrogen gas is not evolved when the metal is reacted with nitric acid. ಇದೇ ಕ್ವಶನ್. ವೈ ಹೈಡ್ರೋಜನ್ ಗ್ಯಾಸ್ ಇಸ್ ನಾಟ್ evolved in the when metal is reacted with nitric acid ಅಂತ ಕೇಳಿದ್ರೆ, ಬಿಕಾಸ್ ನೋಡಿ ನೈಟ್ರಿಕ್ ಆಸಿಡ್ ಇಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಅಂದ್ರೆ ಆಕ್ಸಿಜನ್ ಆಡ್ ಮಾಡ್ಕೊಳ್ಳುತ್ತೆ ರಪ್ ಅಂತ, ಬಿಕಾಸ್ ಆಕ್ಸಿಜನ್ O3 ಇದೆಯಲ್ಲ, ಸೊ ಅದಕ್ಕೋಸ್ಕರ ನೈಟ್ರಿಕ್ ಆಸಿಡ್ ಇಸ್ ಎ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಫಸ್ಟ್ ಪಾಯಿಂಟ್ ಮುಗಿತಾ. ಇಟ್ ಆಕ್ಸಿಡೈಸಸ್, ನೋಡಿ ಏನ್ ಮಾಡ್ತು, ಇಟ್ ಆಕ್ಸಿಡೈಸಸ್ ಹೈಡ್ರೋಜನ್ ಟು ಫಾರ್ಮ್ ಎ ವಾಟರ್. ಹೈಡ್ರೋಜನ್ ವಾಟರ್ ಆಗಿ ಕನ್ವರ್ಟ್ ಆಯ್ತು, ಬಿಕಾಸ್ ಆಕ್ಸಿಜನ್ ಆಡ್ ಆಯ್ತಲ್ಲ. ಇಟ್ ಸೆಲ್ಫ್ ಇಟ್ ಗೆಟ್ ರೆಡ್ಯೂಸಸ್ ಟು ಎನಿ ನೈಟ್ರೋಜನ್ ಆಕ್ಸೈಡ್ಸ್. ನೈಟ್ರೋಜನ್ ಆಕ್ಸೈಡ್ಸ್ ಆಯ್ತು, ನೈಟ್ರೋಜನ್ ಆಕ್ಸೈಡ್ಸ್ ಆಗುತ್ತೆ. N2O ನೈಟ್ರಿಕ್ ಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ಸ್, ನೈಟ್ರೋಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಈ ತರ ಫಾರ್ಮೇಶನ್ ಆಗುತ್ತೆ. When a metal is reacted with the dilute nitric acid, dilute HCl, so the rate of formation of hydrogen bubbles is different in the each cases. If it is faster in the case of the magnesium and in the case of the copper, the no bubbles are even formed. Magnesium bubbles formation at first ಆಗುತ್ತೆ, copper ಅಲ್ಲಿ there is no bubbles were seen, bubbles formation ಆಗಲ್ಲ. So next, when metals react with the solution of other metal salt ಜೊತೆ ಯಾವ ರೀತಿ react ಆಗುತ್ತೆ, metal salt ಜೊತೆ. Okay, the reactive metals of the display less reactive series. Reactive metal, that is a compound is a solution molten form ಇರುತ್ತೆ ನೋಡಿ. ಒಂದು ಮೆಟಲ್ ಸಾಲ್ಟ್, ಸೊ ಏನಾಯ್ತು, ಸಾಲ್ಟ್ ಆಫ್ ಎ ಅಂಡ್ ಮೆಟಲ್ ಬಿ ಫಾರ್ಮೇಶನ್ ಆಗುತ್ತದೆ, ಏನು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗುತ್ತೆ. ಇದರಲ್ಲಿ ನೋಡಿ ರಿಯಾಕ್ಟಿವಿಟಿ ಸೀರೀಸ್ ನಾನು ಆಗಲೇ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ಮತ್ತು ಹೇಳ್ತೀನಿ ನಿಮಗೆ. ನೋಡಿ ಇದಕ್ಕೆ ಕೋಡ್ ವರ್ಡ್ ಏನಪ್ಪ ಅಂದ್ರೆ, ಪ್ಲೀಸ್ ಸ್ಟಾಪ್ ಸೋಡಿಯಂ ಕಾಲಿಂಗ್ ಕ್ಯಾಲ್ಸಿಯಂ, me magnesium, A aluminum, zebra, I like her, calling smart guy. Ready? Please stop calling me a zebra, I like calling her smart guy. Potassium, sodium, calcium, magnesium, aluminum, zinc, iron, tin, lead, hydrogen, copper, ಸಿಲ್ವರ್, ಗೋಲ್ಡ್. ಇಲ್ಲಿ ರಿಯಾಕ್ಟಿವಿಟಿ ಸೀರೀಸ್ ಮೇಲ್ಗಡೆ ಎಲ್ಲೋ ಎಲಿಮೆಂಟ್ಗಳಲ್ಲಿ ರಿಯಾಕ್ಟಿವಿಟಿ ಸೀರೀಸ್ ಜಾಸ್ತಿ ಇರುತ್ತೆ, ಕೆಳಗಡೆ ಹೋದಂಗೆ ರಿಯಾಕ್ಟಿವಿಟಿ ಸೀರೀಸ್ ಕಡಿಮೆ ಆಗುತ್ತೆ. ಆಯ್ತಾ? ಓಕೆ. ರಿಯಾಕ್ಷನ್ ಬಿಟ್ವೀನ್ ದ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಮಧ್ಯೆ ರಿಯಾಕ್ಷನ್ ಯಾವ ರೀತಿ ಆಗುತ್ತೆ, ಅದಕ್ಕೆ ನೋಡಿ ಶೆಲ್ಸ್ ಇಲ್ಲೇ ಫಾರ್ಮೇಶನ್ ಆಗಿದೆ ನೋಡಿ. ಇದೊಂದು ಶೆಲ್ಸ್ ನಿಮಗೆ ಪಕ್ಕಾ ಎಕ್ಸಾಮಿಗೆ ಕೇಳ್ತಾನೆ, ಸೊ ಇದು ನೀವು ಬರೀಬೇಕು ನೀವು ಫಾರ್ಮೇಶನ್ ನೋಡಿ. ಅಟಾಮಿಕ್ ನಂಬರ್ ಆಫ್ ಸೋಡಿಯಂ ಎಷ್ಟಿದೆಯಪ್ಪ, 11. ಸೋಡಿಯಂ ನೋಡಿ, ಇಲ್ಲಿ ಅಟಾಮಿಕ್ ನಂಬರ್ ಆಫ್ ಸೋಡಿಯಂ ಇಸ್ 11. ಈಗ ಇದ್ರೆ ಶೆಲ್ಸಿ ಫಿಲ್ ಮಾಡೋಣ ನೋಡಿ. ಶೆಲ್ಸಿ ಫಿಲ್ ಮಾಡಿದ್ರೆ ಏನಾಯ್ತು, ಕೆ ಶೆಲ್, ಎಲ್ ಶೆಲ್, ಎಂ ಶೆಲ್. ಕೆ ಶೆಲ್ ಇಸ್ 2 ಎಲೆಕ್ಟ್ರಾನ್ಸ್ ತಾಳುತ್ತೆ, 8 ಎಲೆಕ್ಟ್ರಾನ್ಸ್ ತಾಳುತ್ತೆ, ಉಳಿದಿದ್ದು 1 ಎಲೆಕ್ಟ್ರಾನ್. ಆ 1 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇದು ಕೊಟ್ಟು ನೋಡಿ, ಸೋಡಿಯಂ 1 ಎಕ್ಸ್ಟ್ರಾ ಎಲೆಕ್ಟ್ರಾನ್ ಆಯ್ತಾ. ಈಗ ಆಕ್ಸಿಜನ್, ಅದು ಕ್ಲೋರಿನ್ ಅಟಾಮಿಕ್ ನಂಬರ್ ಬಂದು 17, 287. ಸೊ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಬಂದು ಎಷ್ಟಾಯ್ತು, 7 ಆಯ್ತಾ. ಕ್ಲೋರಿನ್ ಎಕ್ಸ್ಟ್ರಾ ಎಲೆಕ್ಟ್ರಾನ್ 7 ನೋಡಿ, 3 4 5 6 ಆಯ್ತು, 7 ಆಯ್ತು. ಸೊ ಇಲ್ಲಿ ಒಂದು ಎಲೆಕ್ಟ್ರಾನ್ ಕೊಟ್ಟರೆ ಕಂಪ್ಲೀಟ್ ಫಿಲ್ ಆಗುತ್ತಲ್ಲ, ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಸೊ ಇಲ್ಲಿ ಒಂದು ಎಲೆಕ್ಟ್ರಾನ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳುತ್ತೆ. ಸೊ ಇಟ್ ಫಾರ್ಮ್ಸ್ Na+Cl- ಆಗುತ್ತೆ. ಸೊ ಒಂದೇ ಒಂದು ತಾಳದಿಂದ ಹಂಗೆ ನೀವು Mg O2 ಅದನ್ನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಇವ್ರು ಇಂಪಾರ್ಟೆಂಟ್, ಅಯಾನಿಕ್ ಕಾಂಪೌಂಡೇ ನಿಮಗೆ ಇಂಪಾರ್ಟೆಂಟ್. ಸೊ ಇವರು ನಿಮಗೆ ಅಯಾನಿಕ್ ಕಾಂಪೌಂಡ್ ವೆರಿ ವೆರಿ ಇಂಪಾರ್ಟೆಂಟ್. ಅಯಾನಿಕ್ ಕಾಂಪೌಂಡ್ ಏನಿದ್ರೆ ಇಲ್ಲ, ಟ್ರಾನ್ಸ್ಫರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಮೆಟಲ್ಸ್ ಟು ನಾನ್ ಮೆಟಲ್ಸ್. ಮೆಟಲ್ಸ್ ಇಂದ ನಾನ್ ಮೆಟಲ್ಸ್ಗೆ ಅಯಾನ್ಸ್ಗಳು ಟ್ರಾನ್ಸ್ಫರ್ ಆಗುತ್ತೆ ಅಯಾನಿಕ್ ಕಾಂಪೌಂಡ್ಸ್. ಇದ್ರಲ್ಲಿ ನೋಡಿ ಪ್ರಾಪರ್ಟಿನೇ ನಿಮಗೆ ಇಂಪಾರ್ಟೆಂಟ್. ಪ್ರಾಪರ್ಟಿ ಎಕ್ಸಾಮಿಗೆ ಕೇಳ್ತಾನೆ. ಫಿಸಿಕಲ್ ನೇಚರ್, ಅಯಾನಿಕ್ ಕಾಂಪೌಂಡ್ ಫಿಸಿಕಲ್ ನೇಚರ್ ಇರುತ್ತೆ, ದೇ ಆರ್ ಸಾಲಿಡ್, ಹಾರ್ಡ್, ಜನರಲಿ ಬ್ರಿಟಲ್. ಗಟ್ಟಿಯಾಗಿರುತ್ತೆ, ಸಾಲಿಡ್ ಆಗಿರುತ್ತೆ, ಹಾರ್ಡ್ ಆಗಿರುತ್ತೆ. ಯಾಕೆಂದ್ರೆ ಬಿಕಾಸ್ ನೋಡಿ ಇದು ಇಂಪಾರ್ಟೆಂಟು. ಯಾಕೆ ಇದನ್ನೇ ಕೇಳ್ತಾನೆ ಎಕ್ಸಾಮಿಗೆ, ವೈ ಅಯಾನಿಕ್ ಕಾಂಪೌಂಡ್ಸ್ ಆರ್ ಹಾರ್ಡ್, ಸಾಲಿಡ್, ಬ್ರಿಟಲ್ ಅಂತ ಕೇಳಿದ್ರೆ ನೀವು ಬರೀಬೇಕು. ಬಿಕಾಸ್ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಪಾಸಿಟಿವ್ ಅಂಡ್ ನೆಗೆಟಿವ್ ಅಯಾನ್ಸ್. ನೋಡಿ ಇದು Na+Cl- ಇದೆರಡು ಸೇರಿ NaCl ಸಾಲ್ಟ್ ಆಯ್ತಾ. ಸೊ ಈ ಪಾಸಿಟಿವ್ ಮತ್ತೆ ನೆಗೆಟಿವ್ ಅಯಾನ್ಸ್ಗಳು ಎರಡು ಸೇರ್ಕೊಂಡು ಸ್ಟ್ರಾಂಗ್ ಬಾಂಡ್ ಫಾರ್ಮೇಶನ್ ಆಗಿರುತ್ತೆ. There is a strong force of attraction between positive and negative ions. That is why it is physically hard, solid and brittle. ಮುಗಿತಾ? ಎಕ್ಸಾಮ್ ಕೇಳಿದ್ರೆ ಗಿವ್ ರೀಸನ್ ಕೇಳಿದ್ರೆ ಹೊಡೆಯಬಹುದು ನೀವು. ಸೊ ಮೆಟಲ್ಸ್ melting and boiling point. They have high melting point and boiling point. ಯಾಕೆ? Because by reason. Consider large amount of energy required to break the strong inter-ionic attraction. ಈ ಅಯಾನ್ಸ್ಗಳು ಬಾಂಡ್ ಇದೆಯಲ್ಲ, ಇದನ್ನ ಬ್ರೇಕ್ ಮಾಡೋದಕ್ಕೋಸ್ಕರ ಸ್ಟ್ರಾಂಗ್ ಫೋರ್ಸ್ ಬೇಕು. ಅದಕ್ಕೋಸ್ಕರ ದೇ ಆರ್ high melting point and boiling point. Strong amount ಅಥವಾ more amount of energy is required to break the inter-ionic bond. ಅವೆರಡರ ಮಧ್ಯೆ ಇರುವಂತಹ ಬಾಂಡ್ ನ ಬ್ರೇಕ್ ಮಾಡೋದಕ್ಕೆ ಸ್ಟ್ರಾಂಗ್
ಮೆಟಲ್ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಬೇಕು. ಸಾಲಿಬಿಲಿಟಿ ಜನರಲಿ ಸಾಲಿಬಲ್ ಇನ್ ವಾಟರ್. ಎಲ್ಲಿ ಕರೋದಪ್ಪ ಇದು? ಜನರಲಿ ಸಾಲಿಬಲ್ ಇನ್ ವಾಟರ್ ಕಲಿಬತ್ತೆ ಸಾಲಿಬಲ್ ಆಗುತ್ತೆ. ಇನ್ಸಾಲಿಬಲ್ ಇನ್ ಸಾಲ್ವೆಂಟ್ ಲೈಕ್ ಕೆರೋಸಿನ್, ಪೆಟ್ರೋಲ್ ಮತ್ತೆ ಕೆರೋಸಿನ್ ಸಾಲಿಬಲ್ ಆಗಲ್ಲ. ಅಂದ್ರೆ ನೀರಲ್ಲಿ ಕರಗತ್ತೆ. ಉಪ್ಪು ಅಂತ ಉಪ್ಪು ನೆನ್ಪಿಟ್ಕೊಳ್ಳಿ. ಉಪ್ಪು ನೀರು ಕರಗತ್ತೆ. ಪೆಟ್ರೋಲ್ ಮತ್ತೆ ಡೀಸೆಲ್ ಅಲ್ಲಿ ಕೆರೋಸಿನ್ ಕರಗಲ್ಲ. ಕಂಡಕ್ಟಿವಿಟಿ ನೋಡಿ, ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಯಾನಿಕ್ ಕಾಂಪೌಂಡ್ಸ್ ಆರ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ಮಾಲ್ಟನ್ ಸ್ಟೇಟ್ ಅಲ್ಲಿ ಅಥವಾ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಕಂಡಕ್ಟ್ ಮಾಡುತ್ತೆ. ಸೊ ಯಾವ್ದ್ರಲ್ಲಿ ಮಾಡಲ್ಲ, ಬಟ್ ನಾಟ್ ಇನ್ ಸಾಲಿಡ್ ಸ್ಟೇಟ್. ಬಿಕಾಸ್ ನೋಡಿ, ಇದು ಇಂಪಾರ್ಟೆಂಟ್. ಬಿಕಾಸ್ ಅನ್ನೋದೇ ಇಂಪಾರ್ಟೆಂಟ್, ಬಟ್ ಬಿಕಾಸ್ ಇವೆಲ್ಲ ಇಂಪಾರ್ಟೆಂಟ್. ಇನ್ ದಿ ಸೊಲ್ಯೂಷನ್ ಅಯಾನ್ಸ್ ಮೂವ್ ಫ್ರೀಲಿ ಅಂಡ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಅಯಾನ್ಸ್ ಮಾಲ್ಟನ್ ಸ್ಟೇಟ್ ಅಲ್ಲಿ ಯಾಕೆ ಕಂಡಕ್ಟ್ ಮಾಡೋದಂದ್ರೆ ಅಲ್ಲಿ ಅಯಾನ್ಸ್ಗಳು, ಎಲೆಕ್ಟ್ರಾನ್ಸ್ಗಳು ಈಸಿಯಾಗಿ ಸೊಲ್ಯೂಷನ್ ಅಲ್ಲಿ ಅಯಾನ್ಸ್ಗಳು ಈಸಿಯಾಗಿ ಮೂವ್ ಆಗ್ತವೆ, ಅದಕ್ಕೆ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡ್ತವೆ. ನೆಕ್ಸ್ಟ್ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್. ನೋಡಿ, ಕಂಪ್ಲೀಟ್ ಚಾಪ್ಟರ್ನೇ ನಾನು ಮಾಡ್ತಿದ್ದೀನಿ. ಅವ್ರು ಯಾರೋ ಮೆಸೇಜ್ ಹಾಕಿದ್ರು, ಇಷ್ಟು ಓದ್ರೆ ಸೈನ್ಸ್ ಅಲ್ಲಿ ನೀವು ಔಟ್ ಆಫ್ ಔಟ್ ತೆಗಿಯಕ್ಕೆ ಆಗಲ್ಲ ಅಂತ. ಕರೆಕ್ಟ್, ಅವ್ರು ಹೇಳಿದ್ದು. ಸೊ ನಾವು ಏನಿದ್ರು ಟಾರ್ಗೆಟ್ 80ನೇ. ಸೊ ಫೇಲ್ ಅವರು ಕೂಡ ಪಾಸ್ ಆಗ್ಬಿಡ್ಬೇಕು. ಸೊ ಜಸ್ಟ್ ಪಾಸ್ ಕೂಡ 80 ಮಾರ್ಕ್ಸ್ ತೆಗಿಬೇಕು, ಅದು ನನ್ನ ಟಾರ್ಗೆಟ್. ನೋಡಿ, ಮೆಟಲರ್ಜಿ. ಹಾಗಾದ್ರೆ ಮೆಟಲರ್ಜಿ ಅಂದ್ರೇನು? ದ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಫ್ರಮ್ ದೇರ್ ಓರ್ ಇಂದ ಮೆಟಲ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂಡ್ ದೆನ್ ರಿಫೈನ್, ಅದು ಮತ್ತೆ ರಿಫೈನ್ ಮಾಡ್ತೀವಿ. ದಿಸ್ ಪ್ರೋಸೆಸ್ ಇಸ್ ಯೂಸ್ ನೋನ್ ಆಸ್ ಮೆಟಲರ್ಜಿ. ಸೊ ಮಿನರಲ್ಸ್ ಅಂದ್ರೇನು? ದ ಎಲಿಮೆಂಟ್ಸ್ ಆರ್ ಕಾಂಪೌಂಡ್ ವಿಚ್ ಆರ್ ಅಕ್ಕರ್ ನ್ಯಾಚುರಲ್ ಇನ್ ಅರ್ತ್ ಕ್ರಸ್ಟ್, ಭೂಮಿ ಅರ್ತ್ ಕ್ರಸ್ಟ್ ಒಳಗಡೆ. ಸೊ ಎಲಿಮೆಂಟ್ಸ್ಗಳು, ಕಾಂಪೌಂಡ್ಗಳು ಸಿಗ್ತಾವಲ್ಲ, ಅದನ್ನ ನಾವೆಂತ ಕರಿತೀವಿ? ಮಿನರಲ್ಸ್ ಅಂತ ಕರಿತೀವಿ. ಹಾಗಾದ್ರೆ ಓರ್ ಅಂದ್ರೇನು? ಮಿನರಲ್ಸ್ ದಟ್ ಕಂಟೈನಿಂಗ್ ಎ ವೆರಿ ಹೈ ಪರ್ಸೆಂಟ್ ಆಫ್ ಪಾರ್ಟಿಕಲ್ಸ್. ಈಗ ಒಂದು ಇದೊಂದು ಏನು ನಮಗೆ ಸಿಕ್ಕಿದೆ ನೋಡ್ರ ಮಿನರಲ್. ಈ ಮಿನರಲ್ ಅಲ್ಲಿ ಯಾವುದೋ ಒಂದು ಜಾಸ್ತಿ ಹೈ ಪರ್ಸೆಂಟೇಜ್ ಆಫ್ ವಾಟ್ ಪಾರ್ಟಿಕಲ್ ಯಾವ್ದು ಜಾಸ್ತಿ ಇದೆ, ಅದನ್ನ ನಾವೆಂತ ಕರಿತೀವಿ? ಮೆಟಲ್ಸ್ ಅಥವಾ ಓರ್ಸ್ ಅಂತ ಕರಿತೀವಿ. ಪ್ರಾಫಿಟ್ ಆಫ್ ಎಕ್ಸ್ಟ್ರಾಕ್ಷನ್ ಫ್ರಮ್ ಇಟ್ ಮಿನರಲ್ಸ್ ಇಸ್ ಕಾಲ್ಡ್ ಎಸ್ ಓರ್. ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ನಾವು ವಿ ಆರ್ ಡೂಯಿಂಗ್ ವಿತ್ 3 ಸ್ಟೆಪ್ಸ್. ಒಂದು ನೋಡಿ, 3 ಸ್ಟೆಪ್ಸ್. ಎನ್ರಿಚ್ ಆಫ್ ಓರ್ ಅಥವಾ ಕಾನ್ಸಂಟ್ರೇಷನ್ ಆಫ್ ಓರ್, ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಫ್ರಮ್ ದಿ ಕಾನ್ಸಂಟ್ರೇಟೆಡ್ ಓರ್, ರಿಫೈನಿಂಗ್ ಮೆಟಲ್ಸ್. ಇದರಲ್ಲಿ 3 ಸ್ಟೆಪ್: ಲೋ ರಿಯಾಕ್ಟಿವಿಟಿ ಸೀರೀಸ್, ಮಿಡಲ್ ರಿಯಾಕ್ಟಿವಿಟಿ ಸೀರೀಸ್, ಹೈ ರಿಯಾಕ್ಟಿವಿಟಿ ಸೀರೀಸ್. ಫಸ್ಟ್ ಈಗ 1 by 1 మీరు ಲೋ ರಿಯಾಕ್ಟಿವಿಟಿ ಸೀರೀಸ್. ಮೆಟಲ್ಸ್ ಆಫ್ ಲೋ ರಿಯಾಕ್ಟಿವಿಟಿ ಸೀರೀಸ್. ಮೆಟಲ್ಸ್ ಆರ್ ದ ಬಾಟಮ್ ಆಫ್ ದಿ ರಿಯಾಕ್ಟಿವಿಟಿ ಸೀರೀಸ್. ಕೆಳಗಡೆ ಇರ್ತಾವಲ್ಲ ಸೀರೀಸ್, ಲೀಸ್ಟ್ ರಿಯಾಕ್ಟಿವಿಟಿ ಸೀರೀಸ್. ಆಫ್ಟರ್ ಫೌಂಡ್ ಫ್ರೀ ಸ್ಟೇಟ್, ಅವೆಲ್ಲ ಫ್ರೀ ಸ್ಟೇಟ್ ಸಿಗ್ತವೆ ನಮಗೆ. ಯಾವುದು? ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್, ಕಾಪರ್, ಇವೆಲ್ಲ ಫ್ರೀ ಸ್ಟೇಟ್. Metals are very least reactive. So these metals are very least reactive. The oxides of these metals can be reduced to metal by heating alone. ಅವನ್ನ ಹೀಟ್ ಮಾಡೋದ್ರ ಮುಖಾಂತರ ನಮಗೆ ಏನಾಗುತ್ತೆ? ಪ್ಯೂರ್ ಮೆಟಲ್ ಸಿಕ್ಬಿಡ್ತದೆ. ಫಾರ್ ಎಕ್ಸಾಂಪಲ್ ಸಿನ್ನಾಬಾರ್ ನೋಡಿ, ಸಿನ್ನಾಬಾರ್ ಇದೆಯಲ್ಲ, ಮರ್ಕರಿ. Cinnabar is a ore of mercury. So when it is heated with air, it forms a first converted into mercuric oxide. Mercuric oxide ಆಗುತ್ತೆ. Again it is formed reduced to heated to the form a mercury formation. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ನಿಮಗೆ ಲೋ ರಿಯಾಕ್ಟಿವಿಟಿ ಸೀರೀಸ್ ಕೇಳಿದಾಗ ಇಷ್ಟೇ ಬರೀ ಸಾಕು. ಇದು ಲೋ ರಿಯಾಕ್ಟಿವಿಟಿ ಸೀರೀಸ್. ಮೆಟಲ್ಸ್ ಆರ್ ಬಾಟಮ್ ರಿಯಾಕ್ಟಿವಿಟಿ ಸೀರೀಸ್, ದೇ ಕಾಲ್ಡ್ as low reactivity series ಅಥವಾ ಲೀಸ್ಟ್ ರಿಯಾಕ್ಟಿವ್ ಸೀರೀಸ್. ದೇ ಮೆಟಲ್ಸ್ ಆರ್ ವೆರಿ ಲೀಸ್ಟ್ ರಿಯಾಕ್ಟಿವ್, ಅದು ಕಡಿಮೆ ರಿಯಾಕ್ಟಿವ್ ಆಗಿರುತ್ತವೆ. ಸೊ ದಿಸ್ ಮೆಟಲ್ಸ್ ಕ್ಯಾನ್ ಬಿ ರೆಡ್ಯೂಸ್ ಬೈ ಹೀಟಿಂಗ್ ಅಲೋನ್. ಅವರ ಹೀಟ್ ಮಾಡೋದ್ರ ಮುಖಾಂತರ ನಮ್ಗೆ ಏನ್ ಮಾಡ್ಬೋದು? ಅದನ್ನ ವಿ ಕ್ಯಾನ್ ಗೆಟ್. ಸೊ ಅದಕ್ಕೆ ಎಕ್ಸಾಂಪಲ್ ಸಿನ್ನಾಬಾರ್. ಅದೇ ರಿಯಾಕ್ಷನ್ ನೋಡಿ, ಸಿನ್ನಾಬಾರ್ ಇದು ಮತ್ತೆ HGS ಇದೆಯಲ್ಲ, ಸಿನ್ನಾಬಾರ್ ಆಕ್ಸಿಜನ್ ಹೀಟ್ ಮಾಡಿದ್ವಿ. ಹೀಟ್ ಮಾಡಿದ ತಕ್ಷಣ ಮರ್ಕರಿಕ್ ಆಕ್ಸೈಡ್ ಆಯ್ತು. ಆ ಮರ್ಕರಿಕ್ ಆಕ್ಸೈಡ್ ನ ಮತ್ತೆ ಹೀಟ್ ಮಾಡಿದ ತಕ್ಷಣ ಸೊ ಮರ್ಕರಿ ಫಾರ್ಮೇಶನ್ ಆಯ್ತು. ಅದೇ ತರ ಕಾಪರ್ ಸೇಮ್. ನೆಕ್ಸ್ಟ್ ನಾವು ಮಿಡಲ್ ರಿಯಾಕ್ಟಿವಿಟಿ ಸೀರೀಸ್. ದ ಮೆಟಲ್ಸ್ ಇನ್ ದ ಮಿಡಲ್ ರಿಯಾಕ್ಟಿವಿಟಿ ಸೀರೀಸ್ ಆರ್ ಯಾವ್ದು ಬರುತ್ತೆ ನೋಡಿ? ಜಿಂಕು, ಐರನ್ನು, ಲೆಡ್, ಕಾಪರ್ ಆರ್ ದಿ moderate reactive. ಅದು ಲೀಸ್ಟ್ ರಿಯಾಕ್ಟಿವ್, ಇದು moderate reactive. These are present in the sulfide ore or carbonate. ಸಲ್ಫೈಡ್ ಅಲ್ಲಿ ಮಿಕ್ಸ್ ಆಗಿರುತ್ತೆ, ಇಲ್ಲಾಂದ್ರೆ ಕಾರ್ಬೊನೇಟ್ ಮಿಕ್ಸ್ ಆಗಿರುತ್ತೆ. ಸೊ ಇವು moderate reactive. ಯಾವ್ದು ಬರುತ್ತೆ? ಜಿಂಕು, ಐರನ್ನು ಮತ್ತೆ ಲೆಡ್, ಕಾಪರ್ ಇವ್ರು ಇರ್ತಾರೆ. ದಿಸ್ ಕನ್ಸಿಡರಬಲ್ obtained by metal from this its oxide. ಮೆಟಲ್ ಫ್ರಮ್ ಇಟ್ಸ್ ಆಕ್ಸೈಡ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಕಂಪೇರ್ ಟು ದಿಸ್ ಸಲ್ಫೈಡ್ ಅಂಡ್ ಕಾರ್ಬೊನೇಟ್, ಸಲ್ಫೈಡ್ ಮತ್ತೆ ಕಾರ್ಬೊನೇಟ್. ನೋಡಿ, ಇಲ್ಲಿ ನಿಮಗೆ ಬರುತ್ತೆ ರೋಸ್ಟಿಂಗ್ ಮತ್ತೆ ಕ್ಯಾಲ್ಸಿನೇಷನ್ ಬರುತ್ತೆ ಅಷ್ಟೇ. ರಿಡಕ್ಷನ್ ಮೆಟಲ್ಸ್ ಸಲ್ಫೈಡ್ ಓರ್ ಅಂಡ್ ಕ್ಯಾಲ್ಸಿನೇಷನ್ ಓರ್ ಮಸ್ಟ್ ಬಿ ಕನ್ವರ್ಟೆಡ್ ಇಂಟು ಮೆಟಲ್ ಆಕ್ಸೈಡ್. ಸಲ್ಫೈಡ್ ಓರ್ ಮತ್ತೆ ಕಾರ್ಬೊನೇಟ್ ಓರ್ ಮೆಟಲ್ ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡಬೇಕು. ಸಲ್ಫೈಡ್ ಓರ್ ಇಸ್ ಕನ್ವರ್ಟೆಡ್ ಇಂಟು ಆಕ್ಸೈಡ್ ಬೈ ಹೀಟಿಂಗ್ ಸ್ಟ್ರಾಂಗ್ಲಿ ಇನ್ ಪ್ರೆಸೆನ್ಸ್ ಆಫ್ ಏರ್, ದಟ್ ಇಸ್ ಕಾಲ್ಡ್ ರೋಸ್ಟಿಂಗ್. ನೋಡಿ, ರೋಸ್ಟಿಂಗ್ ಅಂದ್ರೆ ಇಲ್ಲ, ಸಲ್ಫೈಡ್ ಓರ್ನ ಸ್ಟ್ರಾಂಗ್ ಆಗಿ ಹೀಟ್ ಮಾಡ್ತಿದ್ವಿ. ಏನಕ್ಕೋಸ್ಕರ? ಮೆಟಲ್ ಆಕ್ಸೈಡ್ ಕನ್ವರ್ಟ್ ಆಗಲಿ ಅನ್ನೋಕ್ಕೋಸ್ಕರ. ಇನ್ ಪ್ರೆಸೆನ್ಸ್ ಆಫ್ ಏರ್, ಇಟ್ ಇಸ್ ಕಾಲ್ಡ್ ರೋಸ್ಟಿಂಗ್. ಕ್ಯಾಲ್ಸಿನೇಷನ್ ನೋಡಿ, ಕ್ಯಾಲ್ಸಿನೇಷನ್ ಸೀದಷ್ಟು ಆಗಿದೆಯಾ? ಕಾರ್ಬೊನೇಟ್ ಓರ್. ನೋಡಿ, ಕಾರ್ಬೊನೇಟ್ ಓರ್ ಚೇಂಜಸ್ ಇಂಟು ದಿ ಮೆಟಲ್ ಆಕ್ಸೈಡ್ ಇನ್ ಲಿಮಿಟೆಡ್ ಸಪ್ಲೈ ಆಫ್ ಆಕ್ಸಿಜನ್. ಲಿಮಿಟೆಡ್ ನೋಡಿ, ಸ್ಟ್ರಾಂಗ್ಲಿ ಇನ್ ಲಿಮಿಟೆಡ್ ಸಪ್ಲೈ ಆಫ್ ಆಕ್ಸಿಜನ್, ದಟ್ ಏರ್, ಲಿಮಿಟೆಡ್ ಸಪ್ಲೈ ಆಫ್ ಏರ್, ದಟ್ ಇಸ್ ಕಾಲ್ಡ್ as ಕ್ಯಾಲ್ಸಿನೇಷನ್. ನೋಡಿ, ZnS ಇದೆಯಾ? ZnS ಇದ್ರೇನು? ಸಲ್ಫೈಡ್ ಓರ್ನ ನಾವು ಹೀಟ್ ಮಾಡ್ತಿರೋದ್ರಿಂದ ದಟ್ ಇಸ್ ರೋಸ್ಟಿಂಗ್ ಆಗ್ತದೆ. ಸೊ ದಟ್ ಇಸ್ ZnO ಆಯ್ತು, ಮೆಟಲ್ ಆಕ್ಸೈಡ್ ಆಯ್ತು. ನೋಡಿ, ಅಷ್ಟೇ Zn ಕಾರ್ಬೊನೇಟ್, ಇದನ್ನು ಕೂಡ ನಾವು ಸ್ಟ್ರಾಂಗ್ ಆಗಿ ಲಿಮಿಟೆಡ್ ಸಪ್ಲೈ ಆಫ್ ಏರ್ ಮುಖಾಂತರ ಹೀಟ್ ಮಾಡಿದ ತಕ್ಷಣ ZnO ಆಯ್ತು, ಕ್ಯಾಲ್ಸಿನೇಷನ್ ಆಯ್ತು. ಆಯ್ತಾ? ನೆಕ್ಸ್ಟ್ ಈಸ್ ರಿಡಕ್ಷನ್. ದ ಮೆಟಲ್
oxides are when they're reduced by suitable reactive agents such as ಕಾರ್ಬನ್ ಅಂದ್ರೆ ಈಗ ಮೆಟಲ್ ಆಕ್ಸೈಡ್ ಆಗಿದೆಯಲ್ಲ ಅದನ್ನ ನಾವೀಗ ಏನ್ ಮಾಡಬೇಕು ಪ್ಯೂರ್ ಮೆಟಲ್ಸ್ ನಮಗೆ ಬರಬೇಕು ಅನ್ನೋದಕ್ಕೋದ್ರ ಕಾರ್ಬನ್ ಜೊತೆ ರಿಡಕ್ಷನ್ ಮಾಡ್ತೀವಿ. ರಿಡಕ್ಷನ್ ಅಂದ್ರೆ ರಿಮೂವಲ್ ಆಫ್ ಹೈಡ್ರೋಜನ್, ರಿಮೂವಲ್ ಆಫ್ ಆಕ್ಸಿಜನ್ ನೋಡಿ ಆಕ್ಸಿಜನ್ ಇದೆಯಲ್ಲ ಇಲ್ಲಿ, ಸೊ ಇಲ್ಲಿ ಆಕ್ಸಿಜನ್ ಇದೆಯಲ್ಲ ಈ ಆಕ್ಸಿಜನ್ ರಿಮೂವ್ ಮಾಡ್ತೀವಿ ನಾವೀಗ. ಸೊ ಬೈ ಟ್ರೀಟಿಂಗ್ ವಿತ್ ಕಾರ್ಬನ್ ಕೋಕ್ತಿದೆ, ಸೊ ಈಗ ಪ್ಯೂರ್ ZN ಸಿಗ್ತದೆ ನಮಗೆ, ಈ ತರ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ಇಲ್ಲಿ ನೆಕ್ಸ್ಟ್ ಹೈಲಿ ರಿಯಾಕ್ಟಿವ್ ಸಚ್ ಆಸ್ ಯಾವುದು ನಮ್ಮ ಸೋಡಿಯಮ್ಮು, ಕ್ಯಾಲ್ಸಿಯಮ್ಮು, ಅಲ್ಯೂಮಿನಿಯಮ್ಮು, these are used as a reactive agent because they can displace the metals and low reactivities from their compound. ಸೊ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇಸ್ ಹೈಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್. ನೋಡಿ ಡಿಸ್ಪ್ಲೇಸ್ಮೆಂಟ್ ಮಾಡ್ಬೇಕಾದ್ರೆ ಸೊ ಹೈಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ದ ಅಮೌಂಟ್ ಆಫ್ ಹೀಟ್ ಈಸ್ ಎವಾಲ್ವ್ಡ್ ಸೊ ದಟ್ ಮೆಟಲ್ಸ್ ಆರ್ ಪ್ರೊಡ್ಯೂಸ್ ಇನ್ ದ ಮಾಲ್ಟನ್ ಸ್ಟೇಟ್. ಅದು ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಆಗೋದ್ರಿಂದ ಮಾಲ್ಟನ್ ಸ್ಟೇಟ್ ಅಲ್ಲಿ ಬಂದ್ಬಿಡುತ್ತೆ, ಅಂದ್ರೆ ಹೋದ್ರ ಮಾಲ್ಟನ್ ಸ್ಟೇಟ್ ಅಂದ್ರೆ ಲಾರ್ವಾ ಆ ಥರ ಬಂದ್ಬಿಡ್ತದೆ. ಸೊ ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ Fe2O3 ಫೆರಿಕ್ ಆಕ್ಸೈಡ್ ಅಲ್ಯೂಮಿನಿಯಂ ಇಸ್ ಯೂಸ್ ಟು ಜಾಯಿನ್ ದ ರೈಲ್ವೆ ಟ್ರ್ಯಾಕ್ ಕ್ರಾಕ್ಸ್, ಇದನ್ನ ಟರ್ಮೈಟ್ ರಿಯಾಕ್ಷನ್ ಅಂತ ಕರಿತೀವಿ. ಐರನ್ನು ಫೆರಿಕ್ ಆಕ್ಸೈಡ್ ನ ನಾವು ಇಟ್ ಇಸ್ ಯೂಸ್ ಟು ಜಾಯಿನ್ ದ ರೈಲ್ವೆ ಟ್ರ್ಯಾಕ್ ಕ್ರಾಕ್ಸ್ ಅಲ್ಯೂಮಿನಿಯಂ, ಇದು ಐರನ್ ಆಕ್ಸೈಡ್ ಫೆರಿಕ್ ಆಕ್ಸೈಡ್ ನ ಅಲ್ಯೂಮಿನಿಯಂ ಜೊತೆ ರಿಯಾಕ್ಟ್ ಮಾಡಿ ನಾವೇನ್ ಮಾಡ್ತೀವಿ ಇಟ್ ಇಸ್ ಯೂಸ್ ಟು ಕ್ರಾಕ್ ರೈಲ್ವೆ ಕ್ರಾಕ್ಸ್ ಆಗಿರೋದ್ರೆ ಅದನ್ನ ವೆಲ್ಡ್ ಮಾಡೋಕ್ಕೋಸ್ಕರ ಬಳಸ್ತೀವಿ. ದಟ್ಸ್ ವೈ ಇಟ್ ಕಾಲ್ಡ್ ಟರ್ಮೈಟ್ ರಿಯಾಕ್ಷನ್. ಯಾಕೆ ಅದನ್ನ ಬಳಸ್ತೀವಿ ಅಂದ್ರೆ ಬಿಕಾಸ್ ಆಫ್ ಇಟ್ ಪ್ರೊಡ್ಯೂಸ್ ಹೈಲಿ ಎಕ್ಸೋಥರ್ಮಿಕ್ ಮಾಲ್ಟನ್ ಸ್ಟೇಟ್ ಬರ್ತದೆ ಅದು, ಅದಕ್ಕೋಸ್ಕರ. ನೆಕ್ಸ್ಟ್ ಮೆಟಲ್ಸ್ ಅಂಡ್ ಹೈ ರಿಯಾಕ್ಟಿವಿಟಿ ಸೀರೀಸ್ ಯಾವ್ದು ಬರ್ತೀವಿ ಮೆಟಲ್ಸ್ ನೋಡಿ ಸೋಡಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಅಲ್ಯೂಮಿನಿಯಂ. ಸೊ ದಿಸ್ ಆರ್ ಆಲ್ ಹೈ ರಿಯಾಕ್ಟಿವ್ ಮೆಟಲ್ಸ್, ಕರೆಕ್ಟಾ. cannot be reduced in reducing agent that is carbon. ನೋಡಿ ಅದನ್ನ ರಿಡಕ್ಷನ್ ಮಾಡಕ್ಕಾಗಲ್ಲ ಯಾಕಂದ್ರೆ ಕಾರ್ಬನ್ ಜೊತೆ ರಿಯಾಕ್ಟ್ ಮಾಡೋದು, ಬಿಕಾಸ್ ದೀಸ್ ಮೆಟಲ್ಸ್ ಆರ್ ಮೋರ್ ಅಫಿನಿಟಿ ವಿತ್ ಆಕ್ಸಿಜನ್. ಕಾರ್ಬನ್ ಜೊತೆ ರಿಯಾಕ್ಟ್ ಮಾಡಕ್ಕಿಂತ ಮುಂಚೆನೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿರ್ತೇವೆ. ಸೊ ಅದಕ್ಕೋಸ್ಕರ ದ ಮೆಟಲ್ಸ್ ಆರ್ ಎಬಿಲಿಟಿ ಟು ಎಲೆಕ್ಟ್ರೋಲೈಸ್ ರಿಡಕ್ಷನ್. ಎಲೆಕ್ಟ್ರೈಟ್ ಅಂದ್ರೆ ಕರೆಂಟ್ ನ ಪಾಸ್ ಮಾಡೋದ್ರ ಮುಖಾಂತರ ನಾವೇನ್ ಮಾಡ್ಬೋದನ್ನ ರಿಡಕ್ಷನ್ ಇದು ಮಾಡ್ಬೋದು, ಸೆಪರೇಟ್ ಮಾಡ್ಬೋದು. ರಿಫೈನಿಂಗ್ ಆಫ್ ಮೆಟಲ್ ಅದೇನೆ ಎಲೆಕ್ಟ್ರಿಕ್ ರಿಫೈನಿಂಗ್ ಆಫ್ ಕಾಪರ್ ನಿಮ್ಗೆ ಡಯಾಗ್ರಾಮ್ ಇರುತ್ತೆ ಮತ್ತೆ ಎಕ್ಸ್ಪ್ಲನೇಷನ್ ಇರುತ್ತೆ. ನೆಕ್ಸ್ಟ್ ಕರೋಷನ್. ದ deterioration of metals result in the formation chemical reaction between its surrounding environment. ಬಟ್ ಸಿಲ್ವರ್ ನಾನು ಆಗಲೇ ಹೇಳಿದೆ, ಸಿಲ್ವರ್ ಎಸ್ ಸ್ಟಾರ್ಟ್ ಆಯ್ತಾ, ಸಿಲ್ವರ್ ಈ ಸ್ಟಾರ್ಟ್ ವಿತ್ ಎಸ್. ಸೊ ಸಲ್ಫರ್ ಗ್ಯಾಸ್ ಏನು ಫಾರ್ಮೇಶನ್ ಆಗುತ್ತೆ, ಸಿಲ್ವರ್ ಸಲ್ಫೇಟ್ ಫಾರ್ಮೇಶನ್. ಯಾವ ಕಲರ್ ಬರುತ್ತೆ, ಬ್ಲಾಕ್ ಕಲರ್. ನೋಡಿ ಬ್ಲಾಕ್ ಕಲರ್ ಸಿಲ್ವರ್ ಸಲ್ಫರ್ ಬ್ಲಾಕ್ ಕಲರ್ ಫಾರ್ಮೇಶನ್ ಆಯ್ತು. ಕಾಪರ್ ಸಿ ಇಂದ ಸ್ಟಾರ್ಟ್ ಆಗಿದೆಯಾ, ಕಾಪರ್ ಸಿ ಇಂದವಾ ನೋಡಿ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಏನು ಫಾರ್ಮೇಶನ್, ಗ್ರೀನ್ ಕಲರ್ ಫಾರ್ಮೇಶನ್ ಆಯ್ತು. ಕಾಂಪೌಂಡ್ ಕಾಪರ್ ಕಾರ್ಬೋನೇಟ್ ಫಾರ್ಮೇಶನ್ ಆಯ್ತು. ನೆಕ್ಸ್ಟ್ ಐರನ್ ಕೋಟಿಂಗ್ ವಿತ್ ದಿ ಬ್ರೌನ್ ಕಲರ್ ಫಾರ್ಮೇಶನ್. ರಸ್ಟ್ ನೋಡಿ ಐರನ್ ರಸ್ಟ್ ದಟ್ ಈಸ್ Fe2O3 2H2 ಫಾರ್ಮೇಶನ್ ಆಯ್ತು. ಪ್ರಿವೆಂಷನ್ ಆಫ್ ಕನ್ವೆನ್ಷನ್, ನೀವು ಕನ್ವೆನ್ಷನ್ ಆಗದೆ ಹೆಂಗ್ ಪ್ರಿವೆಂಟ್ ಮಾಡ್ತೀರಪ್ಪ ನೋಡಿ, ಇವೇ ಇಂಪಾರ್ಟೆಂಟ್. ಪೇಂಟಿಂಗ್, ಆಯಿಲಿಂಗ್, ಗ್ರೀಸಿಂಗ್, ಗ್ಯಾಲೋನೈಸಿಂಗ್ ಅಂಡ್ ಬೈ ಮೇಕಿಂಗ್ ಅಲೈ ಮಾಡೋದ್ರ ಮುಖಾಂತರ. ವಾಟ್ ಈಸ್ ಗ್ಯಾಲೋನೈಸೇಷನ್ ಅಂತ ಕೇಳ್ತಾರೆ, ಇದು ಇಂಪಾರ್ಟೆಂಟ್. ದ ಪ್ರೊಸೆಸ್ ಆಫ್ ವಿಚ್ ಇಸ್ ಇನ್ವಾಲ್ವ್ಡ್ ಇನ್ ದಿ ಕೋಟಿಂಗ್ ಐರನ್ ವಿತ್ ಜಿಂಕ್. ಐರನ್ ಮೇಲೆ ಏನು ಕೋಟ್ ಮಾಡೋದು, ಜಿಂಕ್ ನ ಕೋಟ್ ಮಾಡೋದು. ಆಕ್ಸೈಡ್ಸ್ ಆಫ್ ದಿಸ್ ಇಂಪ್ರೂವ್ಸ್ ದಟ್ ಟು ಏರ್ ಮಾಯ್ಚರ್, ದಿಸ್ ಪ್ರೊಟೆಕ್ಟ್ ಫರ್ದರ್ ಲೇಯರ್ ಆಫ್ ಗೆಟಿಂಗ್ ಕರೋಡ್. ಅದು ನೆಕ್ಸ್ಟ್ ಕರೋಷನ್ ಆಗದಂಗೆ ಏನ್ ಮಾಡೋದು, ಅವಾಯ್ಡ್ ಮಾಡೋದು. ನೆಕ್ಸ್ಟ್ ಅಲೈಸ್, ವೆರಿ ಇಂಪಾರ್ಟೆಂಟ್. ಅಲೈಸ್ ಅಂದ್ರೆ ಏನಿಲ್ಲ, ಅಲೈಸ್ ಆರ್ ಹೋಮೋಜಿನಸ್ ಮಿಕ್ಸ್ಚರ್ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಏನ್ ಬೇಕಾಗಿರ್ಬೋದು. ಸೊ ದಟ್ ಇಸ್ ಕಾಲ್ಡ್ ಎಸ್ ಅಲೈಸ್. ಅದ್ರಲ್ಲಿ ನಮ್ಗೆ ಇರೋದು ಸ್ಟೈನ್ಲೆಸ್ ಸ್ಟೀಲ್ ಅಂದ್ರೆ ಏನಿಲ್ಲ, ಅಲೈಸ್ ಆಫ್ ನಿಕ್ಕಲ್ಲು, ಐರನ್, ನಿಕ್ಕಲ್ಲು, ಕ್ರೋಮಿಯಂ. ಹಾಗಾದ್ರೆ ಬ್ರಾಸ್ ಅಂದ್ರೆ ಇದು, ಬ್ರಾಸ್ ಮೀನ್ಸ್ ಕಾಪರ್ ಅಂಡ್ ಜಿಂಕ್. ಬ್ರಾನ್ಸ್ ಕಾಪರ್ ಅಂಡ್ ಟಿನ್. ಸೋಲ್ಡರ್ ಟಿನ್ ಅಂಡ್ ಲೆಡ್. ಸೊ ದಟ್ ಇಸ್ ಲೋ ಮೆಲ್ಟಿಂಗ್. ಯಾಕೆ ಬಳಸ್ತಾರೆ, ಲೋ ಮೆಲ್ಟಿಂಗ್ ಪಾಯಿಂಟ್, ಬಟ್ ಇಸ್ ಯೂಸ್ ಇನ್ ವೆಲ್ಡಿಂಗ್ ಶಾಪ್ ಅಲ್ಲಿ ಬಳಸ್ತಾರೆ, ಫ್ಯೂಸ್ ವೈರ್ಗಳು ಬಳಸ್ತಾರೆ ಇದನ್ನ. ಅಮಾಲ್ಗಮ್ ನೋಡಿ, ಸೊ ದಟ್ ಇಸ್ ಎ ಅಲೈ ಆಫ್ ಮರ್ಕರಿ. ದಟ್ ಇಸ್ ಎ ಅಲೈ, ಸೊ ದಟ್ ಇಸ್ ಅಮಾಲ್ಗಮ್ ಇಸ್ ಎ ಅಲೈ ಆಫ್ ಮರ್ಕರಿ. ಸಿನ್ನಬಾರ್ ಅನ್ನೋದು ಇಟ್ಸ್ ಎ ಓರ್ ಆಫ್ ಮರ್ಕರಿ. ಸೋಡಿಯಂ ಅಮಾಲ್ಗಮ್, ಸಿಲ್ವರ್ ಅಮಾಲ್ಗಮ್. ಓಕೆ, ಇಷ್ಟು ನಮ್ಮ ಚಾಪ್ಟರ್ ಬಂದು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಇದೆಲ್ಲ ನಿಮ್ಗೆ ಅರ್ಥ ಆಗ್ತದೆ ಅಂತಂದ್ರೆ ನನ್ನ ಚಾಪ್ಟರ್ ಒಂದು ಮೂಲದಲ್ಲಿ ಯಾವ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹ ಒಂದೇ ಒಂದು ಲೈನ್ ಕೂಡ ಬಿಡದಂಗೆ ನಿಮಗೆ ಪಾಯಿಂಟ್ ಯೂಸ್ ಮಾಡ್ಕೊಂಡು ಹಾಕ್ತಿದ್ದೀನಿ. ದಯವಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ, 80 ಸ್ಕೋರ್ ಮಾಡಲೇಬೇಕು ನೀವು, ಆಯ್ತಾ. ಸೊ ದಟ್ಸ್ ಮೈ ಆಂಬಿಷನ್, ಇಂಟ್ರೆಸ್ಟ್. ನನ್ನ ಕಡೆಯಿಂದ ಒಂದು 4 ಜನ, ಒಂದು 5 ಜನ ಔಟ್ ಆಫ್ ತೆಗೆದ್ಬಿಟ್ರೆ ಸೊ ನಮಗೂ ಒಂದು ಸ್ವಲ್ಪ ಖುಷಿ, ಆಯ್ತಾ. ಓಕೆ, ಹಂಗಾರೆ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ದಟ್ ಇಸ್ ಕಾರ್ಬನ್ ಇಸ್ ಕಾಂಪೌಂಡ್. ನೆಕ್ಸ್ಟ್ ಚಾಪ್ಟರ್ ಇಸ್ ಕಾರ್ಬನ್ ಇಸ್ ಕಾಂಪೌಂಡ್. ಓಕೆ, ಡೈರೆಕ್ಟ್ ಹೋಗೋಣ. ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಏನ್ ಪ್ರಾಪರ್ಟಿ ಅಂದ್ರೆ, ಫಸ್ಟ್ ಕಾರ್ಬನ್ ಇಸ್ ಎ ಟೆಟ್ರಾವೇಲೆಂಟ್. ಕಾರ್ಬನ್ ಅಟಾಮಿಕ್ ನಂಬರ್ ಎಷ್ಟಪ್ಪ ನೋಡಿ, ಕಾರ್ಬನ್ ಅಟಾಮಿಕ್ ನಂಬರ್ ಇಸ್ 6, ಕರೆಕ್ಟಾ. ಕಾರ್ಬನ್ ಅಟಾಮಿಕ್ ನಂಬರ್ ಇಸ್ 6. ಸೊ ಅಟಾಮಿಕ್ ನಂಬರ್ ಇಸ್ 6. ಓಕೆ, ಶೆಲ್ಸ್ ಫಿಲ್ ಮಾಡೋಣ. ಶೆಲ್ಸ್, K ಶೆಲ್, L ಶೆಲ್, M ಶೆಲ್.
2 4 ನೋಡಿ ಲಾಸ್ಟ್ ವೇಲೆನ್ಸ್ ಎಷ್ಟಿದೆಯಪ್ಪ 4. ಸೊ ಅದಕ್ಕೆ ಇದನ್ನ ಅಂತ ಕರಿತಾರೆ ಟೆಟ್ರಾ. ಟೆಟ್ರಾ ಅಂದ್ರೆ ಎಷ್ಟು 4. ಟೆಟ್ರಾ ಅಂದ್ರೆ 4. ವೇಲೆನ್ಸಿ ಅಂದ್ರೆ ಔಟರ್ ನಂಬರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ಔಟರ್ ಮೋಸ್ಟ್ ಶೆಲ್, ದಟ್ ಇಸ್ ಕಾಲ್ಡ್ as valency. That's why carbon is tetra valency. It do not form ionic bond. ನೋಡಿ ಇದು ಅಯಾನಿಕ್ ಬಾಂಡ್ ಫಾರ್ಮೇಶನ್ ಅಲ್ಲ, ಇಟ್ ಫಾರ್ಮ್ಸ್ ವಾಟ್ 4 ವೇಲೆನ್ಸಿ ಎಲೆಕ್ಟ್ರಾನ್ ಕೋವಲೆಂಟ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಅಯಾನಿಕ್ ಬಾಂಡ್ ದ ಕಾರ್ಬನ್ ಮಾಲಿಕ್ಯೂಲ್ಸ್ ಮಸ್ಟ್ ಐದರ್ ಗೈನ್ ಆರ್ ಲೂಸ್ ದ 4 ಎಲೆಕ್ಟ್ರಾನ್. ಅಯಾನಿಕ್ ಬಾಂಡ್ ಫಾರ್ಮೇಶನ್ ಆಗ್ಬೇಕಂದ್ರೆ ಎಲೆಕ್ಟ್ರಾನ್ಸ್ಗಳು ಲೂಸ್ ಆಗಬೇಕು ಇಲ್ಲ ಗೇನ್ ಆಗಬೇಕು, ಆದ್ರೆ ಇದ್ರಲ್ಲಿ ಎರಡೂ ಆಗಲ್ಲ. ಅದಕ್ಕೋಸ್ಕರ ಇಟ್ ಫಾರ್ಮ್ಸ್ ಕೋವಲೆಂಟ್ ಬಾಂಡ್ ಫಾರ್ಮೇಶನ್ ಅಂತೆ. ನೋಡಿ ವೆರಿ ಇಂಪಾರ್ಟೆಂಟ್, ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್, ನಿಮ್ ಎಕ್ಸಾಮ್ ಪದೇ ಪದೇ ಕೇಳ್ತಾನೆ. ನೋಡಿ ಇಟ್ ಡಿಫಿಕಲ್ಟ್ ಟು ಹೋಲ್ಡ್ ದ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇನ್ ದ ಔಟರ್ ಮೋಸ್ಟ್ ಶೆಲ್, ಇಟ್ ಈಸ್ ನಾಟ್ ಫಾರ್ಮ್ ಎ C4 ಅಯಾನ್. ನೋಡಿ ಇದು ವೆರಿ ಇಂಪಾರ್ಟೆಂಟ್. ಇಟ್ ಡಿಫಿಕಲ್ಟ್ ಟು ಹೋಲ್ಡ್ ದ 4 more ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಇನ್ ದ ನ್ಯೂಕ್ಲಿಯಸ್ ಅಲ್ಲಿ ಎಕ್ಸ್ಟ್ರಾ 4 ಎಲೆಕ್ಟ್ರಾನ್ಸ್ ಗಳನ್ನ ಶೆಲ್ ಅಲ್ಲಿ ಇಟ್ಕೊಳಕ್ ಆಗಲ್ಲ, ಅದಕ್ಕೆ ಇದು C4- ಆಗಲ್ಲ. ಒಂದು ಇಟ್ ರಿಕ್ವೈರ್ ನೋಡಿ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ. It required large amount of energy to remove the outermost 4 electrons. ಕೊನೆಯಲ್ಲಿರುವಂತಹ outermost ಎಲೆಕ್ಟ್ರಾನ್ ನಲ್ಲಿರುವಂತಹ 4 ಎಲೆಕ್ಟ್ರಾನ್ಸ್ ಗಳನ್ನ ರಿಮೂವ್ ಮಾಡೋದಕ್ಕೋಸ್ಕರ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಬೇಕು. ಸೊ ಇಟ್ ವಿಲ್ ನಾಟ್ ಫಾರ್ಮ್ಸ್, ದಟ್ ಇಸ್ C4+ form ions. So the carbonides form bond by sharing the electrons with the electron of other carbon atoms. Other carbon atoms ಜೊತೆ ಬಾಂಡ್ ಫಾರ್ಮೇಶನ್ ಆಗುತ್ತೆ, ದಟ್ ಈಸ್ ಅಟೈನ್ ನೋಬಲ್ ಗ್ಯಾಸ್ ರೀತಿ ಫಾರ್ಮೇಶನ್ ಆಗಕ್ಕೆ. ಓಕೆ, ಈಗ ಇಷ್ಟು ಕೋವಲೆಂಟ್ ಬಾಂಡ್, ಇದು ವೆರಿ ಇಂಪಾರ್ಟೆಂಟ್. ನೀವು ಅಯಾನಿಕ್ ಕಾಂಪೌಂಡ್ ಪ್ರಾಪರ್ಟಿ ಹಂಗೆ ಕೋವಲೆಂಟ್ ಬಾಂಡ್ ಪ್ರಾಪರ್ಟಿ ಕೂಡ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಕೋವಲೆಂಟ್ ಬಾಂಡ್ ಅಂದ್ರೆ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಬಿಟ್ವೀನ್ ಸೇಮ್ ಆರ್ ಡಿಫರೆಂಟ್ ಆಟಮ್ಸ್. ನೋಡಿ ವೆರಿ ಇಂಪಾರ್ಟೆಂಟ್, ಎಲೆಕ್ಟ್ರಾನ್ಗಳು ಶೇರ್ ಆಗ್ತವೆ ಇಲ್ಲಿ. ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಬಿಟ್ವೀನ್ ದ ಸೇಮ್ ಆರ್ ಡಿಫರೆಂಟ್ ಆಟಮ್ಸ್, ದಟ್ ಇಸ್ ಕಾಲ್ಡ್ as ಕೋವಲೆಂಟ್ ಬಾಂಡ್. ಎಕ್ಸಾಂಪಲ್ ನೋಡಿ, ಕೋವಲೆಂಟ್ ಬಾಂಡ್ ಶೇರ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಬಿಲಾಂಗ್ಸ್ ಟು ದಿ ವೇಲೆನ್ಸಿ ಶೆಲ್ ಬೋತ್ ದಿ ಆಟಮ್ಸ್. ಎರಡೂ ಕಡೆ ಆಟಮ್ಸ್ಗಳು ಎಲೆಕ್ಟ್ರಾನ್ಸ್ ಗಳನ್ನ ಶೇರ್ ಮಾಡ್ಕೊಂಡು ಒಂದು ಬ್ರಿಡ್ಜ್ ಮಾಡ್ಕೊಳ್ತವೆ. ಆ ಕಡೆಯಿಂದ ಅರ್ಧ ಈ ಕಡೆಯಿಂದ ಅರ್ಧ ಎರಡು ಬ್ರಿಡ್ಜ್ ಮಾಡ್ಕೊಂಡು ಸೊ ಸ್ಟ್ರಾಂಗ್ ಬಾಂಡ್ ನ ಫಾರ್ಮೇಶನ್ ಮಾಡೋದು, ದಟ್ ಇಸ್ ಕೋವಲೆಂಟ್ ಬಾಂಡ್. ಎಕ್ಸಾಂಪಲ್ ನೋಡಿ, ಹೈಡ್ರೋಜನ್ ಕೊಟ್ಟಿದ್ರೆ ಹೈಡ್ರೋಜನ್ ಅಟಾಮಿಕ್ ನಂಬರ್ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಬಂದು ಒಂದೇ ಒಂದು ಡಾಟ್, ಕರೆಕ್ಟಾ? ಸೊ ಒಂದೇ ಒಂದು ಡಾಟ್ ಇರುತ್ತೆ. ಸೊ ಈ ಕಡೆಯಿಂದ ಒಂದು ಡಾಟ್, ಈ ಕಡೆಯಿಂದ ಒಂದು ಡಾಟ್, ಎರಡು ಡಾಟ್ ಸೇರಿ ಒಂದು ಬ್ರಿಡ್ಜ್ ಫಾರ್ಮೇಶನ್ ಆಯ್ತು. ಸೊ ದಟ್ ಇಸ್ ಸಿಂಗಲ್ ಬಾಂಡ್ ಫಾರ್ಮೇಶನ್ ಆಯ್ತು. ಇದು ನೋಡಿ, ಇದೇ ತರ ನೀವು ಆಕ್ಸಿಜನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಪ್ಪ? ಆಕ್ಸಿಜನ್ ಇಸ್ 8, ಅಟಾಮಿಕ್ ನಂಬರ್ ಇಸ್ 8. ಎಕ್ಸ್ಟ್ರಾ 6 ಎಲೆಕ್ಟ್ರಾನ್ಸ್ ಇದೆ. ಎಲ್ ಶೆಲ್ ರಿಕ್ವಿಪೈ 2 more ಎಲೆಕ್ಟ್ರಾನ್ಸ್. ನೋಡಿ ಈಗ ಆಕ್ಸಿಜನ್ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಅಟಾಮಿಕ್ ನಂಬರ್ ಇಸ್ 8, ಕೆ ಶೆಲ್ ಎಲ್ ಶೆಲ್ 2 6. ಸೊ ಇದಕ್ಕೆ ಎಷ್ಟು ಕಂಪ್ಲೀಟ್ ಫಿಲ್ ಹಾಕಿ, ದಟ್ ಇಸ್ 2 ಎಲೆಕ್ಟ್ರಾನ್ಸ್ ಬೇಕು. ದಟ್ಸ್ ವೈ ಇಟ್ ಫಾರ್ಮ್ ಡಬಲ್ ಬಾಂಡ್. ನೋಡಿ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಎಷ್ಟಿದೆ? 6. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಫಿಗರ್ನ, ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇಸ್ 6. ಸೊ ಇಲ್ಲಿಂದ 2 ಡಾಟ್ ಮತ್ತೆ ಈ ಶೆಲ್ಸ್ ಇಂದ 2 ಡಾಟ್, ಎರಡು ಕಂಬೈನ್ ಆಗಿ ಎಷ್ಟು ಬಾಂಡ್ ಐತೆ? ಡಬಲ್ ಬಾಂಡ್ ಫಾರ್ಮೇಶನ್ ಆಯ್ತು. ಇತರ ನೈಟ್ರೋಜನ್ ಅಷ್ಟೇ, ಅಟಾಮಿಕ್ ನಂಬರ್ ಇಸ್ 7. ಅಟಾಮಿಕ್ ನಂಬರ್ ಆಫ್ ನೈಟ್ರೋಜನ್ ಇಸ್ 7. ಸೊ 2 5 ಫಾರ್ಮೇಶನ್ ಆಯ್ತಾ. ಇದಕ್ಕೆ ಎಷ್ಟು ಬೇಕು ಕಂಪ್ಲೀಟ್ ಫಿಲ್ ಹಾಕಿ? 3 ಬೇಕಾ? ಟ್ರಿಪಲ್ ಬಾಂಡ್ ಫಾರ್ಮೇಶನ್ ಆಯ್ತು. ಟ್ರಿಪಲ್ ಬಾಂಡ್ ಅಂದ್ರೆ ಇಲ್ಲಿಂದ 3 ಡಾಟ್, ಇಲ್ಲಿಂದ 3 ಡಾಟ್, ಒಟ್ಟು 6 ಡಾಟ್ ಅಂದ್ರೆ ಟ್ರಿಪಲ್ ಬಾಂಡ್ ಫಾರ್ಮೇಶನ್ ಆಯ್ತು. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಕೋವಲೆಂಟ್ ಬಾಂಡ್, ವೆರಿ ಇಂಪಾರ್ಟೆಂಟ್. ಅಯಾನಿಕ್ ಕಾಂಪೌಂಡ್ ಕಲ್ತ್ರಲ್ಲ ಅದೇ ತರ ಸೇಮ್, ಬಟ್ ಇದು ಅದ್ರ ಆಪೋಸಿಟ್. ಇದು ಫಿಸಿಕಲ್ ಪ್ರಾಪರ್ಟಿ, ಕೋವಲೆಂಟ್ ಬಾಂಡ್ಸ್ ಆರ್ ಎಕ್ಸಿಸ್ಟ್ ಇನ್ ದ ಗ್ಯಾಸಿಯಸ್, ಲಿಕ್ವಿಡ್ ಅಂಡ್ ಸಾಲಿಡ್. ಸಾಫ್ಟ್ ಆಗಿರುತ್ತೆ, ಗ್ಯಾಸಿಯಸ್ ಸ್ಟೇಟ್, ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತದೆ. ಸಾಲ್ಯುಬಿಲಿಟಿ ನೋಡಿ, ಇದು ಸಾಲ್ಯುಬಿಲಿಟಿ ಜನರಲಿ ಸಾಲ್ಯುಬಲ್ ಇನ್ ವಾಟರ್. ಇನ್ಸಾಲ್ಯುಬಲ್ ಇನ್ ವಾಟರ್ ಕರಗಲ್ಲ. ದೇ ಪೋಲಾರ್ ಸಾಲ್ವೆಂಟ್ ಬಟ್ ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ ಸಚ್ ಆಸ್ ಬೆಂಜಿನ್ ಅಂಡ್ ಟಾಲಿನ್. ಬೆಂಜಿನ್ ಮತ್ತೆ ಟಾಲಿನ್ ಅಲ್ಲಿ ಸಾಲ್ವೆಂಟ್ ಆಗುತ್ತೆ, ಇದು ವಾಟರ್ ಕರಗಲ್ಲ. ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್, ಜನರಲಿ ಲೋ ಮೆಲ್ಟಿಂಗ್ ಪಾಯಿಂಟ್. ಅಯಾನಿಕ್ ಕಾಂಪೌಂಡ್ ಹೈ ಮೆಲ್ಟಿಂಗ್ ಪಾಯಿಂಟ್, ಲೋ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್. The molecules of covalent bond held by weak interforce of attraction. ಯಾಕೆ ಅದು ಲೋ ಮೆಲ್ಟಿಂಗ್ ಪಾಯಿಂಟ್ ಇರ್ತದೆ? ಅದು ಸ್ಟ್ರಾಂಗ್ ಯಾಕೆ? ಟು ಬ್ರೇಕ್ ದ ಸ್ಟ್ರಾಂಗ್ ಇಂಟರ್ಅಯಾನಿಕ್ ಬಾಂಡ್ ಅಂತ ಹೇಳ್ತಾರೆ. ಹಂಗೆ ದೇ ಆರ್ ಬಾಂಡೆಡ್ ವಿತ್ ವೀಕ್ ಬಾಂಡ್ ಇಂಟರ್ ಮಾಲಿಕ್ಯುಲರ್ ಬಾಂಡ್ ವೀಕ್ ಆಗಿರುತ್ತೆ. ನೋಡಿ, ಇಟ್ ರಿಕ್ವೈರ್ ಲೆಸ್ ಎನರ್ಜಿ ಟು ಬ್ರೇಕ್ ದ ಬಾಂಡ್. ಆ ಬಾಂಡ್ ನ ಬ್ರೇಕ್ ಮಾಡೋದಕ್ಕೆ ಲೆಸ್ ಎನರ್ಜಿ ಬೇಕು. ದಟ್ಸ್ ವೈ ದೇ ಆರ್ ಲೋ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್. ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ, they are non-conductor of electricity in solid state. Solid state electricity conduct ಮಾಡಲ್ಲ. And molten state requires covalent bond are lack free ions. They are not able to conduct electricity. ಇವು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಕ್ಕೆ ಎಬಿಲಿಟಿ ಇರಲ್ಲ. ನೆಕ್ಸ್ಟ್ ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್. ವರ್ಸಟೈಲ್ ನೇಚರ್ ಅಂದ್ರೆ ವರ್ಸಟೈಲ್ ಅಂತ ಹೇಳ್ತಾರೆ. ವರ್ಸಟೈಲ್ ಅಂದ್ರೆ ಬಹು ಒಂಥರ ಡಿಫರೆಂಟ್ ಕ್ಯಾರೆಕ್ಟರ್ಸ್, ಎಲ್ಲಾ ತರನು ಇರ್ತಾರಲ್ಲ, ಅವ್ರನ್ನ ವರ್ಸಟೈಲ್ ನೇಚರ್ ಅಂತ ಕರೀತಾರೆ. ಕಾರ್ಬನ್ ಹ್ಯಾವ್ ಲಾರ್ಜ್ ನಂಬರ್ ಆಫ್ ಕಾರ್ಬನ್ ಕಾಂಪೌಂಡ್. ದಿಸ್ ಸ್ಪೇಸ್ ಎನೇಬಲ್ ಟು ಕಾರ್ಬನ್, ದಟ್ ಈಸ್ large number of carbon content, that is catenation and tetravalence is very important. ಇವೆರಡು catenation and tetravalence. catenation ಅಂದ್ರೆ ಇಲ್ಲ, ಇದು ಕೇಳ್ತಾನೆ
ವರ್ಸಟೈಲ್ ನೇಚರ್ ಅಂತ ಕೇಳಿದ್ರೆ ಎರಡು ಬರೀರಿ, ಕ್ಯಾಟನೇಷನ್ ಬರೀರಿ ಮತ್ತೆ ಟೆಟ್ರಾವೇಲೆನ್ಸಿ ಬರೀರಿ. ಕ್ಯಾಟನೇಷನ್ ಅಂದ್ರೆ ಇಟ್ ಹ್ಯಾಸ್ ಯೂನಿಕ್ ಎಬಿಲಿಟಿ ಟು ಎಲಿಮೆಂಟ್ ಟು ಫಾರ್ಮ್ ಎ ಲಾಂಗ್ ಸ್ಟ್ರೈಟ್ ಚೈನ್, ಬ್ರಾಂಚ್ ಚೈನ್, ರಿಂಗ್ ಚೈನ್ ಇನ್ ಡಿಫರೆಂಟ್ ಸೈಜ್. ನೋಡಿ ಇದು ಸ್ಟ್ರೈಟ್, ಇದು ಬ್ರಾಂಚ್ಡ್, ಇದು ರಿಂಗ್, ಈ ತರ ಆಯ್ತು ಅಂದ್ರೆ ದಟ್ ಇಸ್ ಕಾಲ್ಡ್ ಕ್ಯಾಟನೇಷನ್. ಟೆಟ್ರಾವೇಲೆನ್ಸಿ ಅಂದ್ರೆ ಏನಿಲ್ಲ, ಟೆಟ್ರಾ ಮೀನ್ಸ್ 4, ವೇಲೆನ್ಸಿ ಮೀನ್ಸ್ ಔಟರ್ ಮೋಸ್ಟ್ ಶೆಲ್ ಅಲ್ಲಿ 4 ವೇಲೆನ್ಸಿ ಇರುತ್ತೆ ಅಂತ. ಸ್ಟೇಟ್ of atom that which are 4 electrons are available with or form a covalent chemical bond. ನೋಡಿ 4 ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇರೋದ್ರಿಂದ 4 ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ, ಅದಕ್ಕೆ ಟೆಟ್ರಾವೇಲೆನ್ಸಿ ಅಂತ ಕರೀತಾರೆ. ಹೈಡ್ರೋಕಾರ್ಬನ್ ಹೆಸರು ಹೇಳುತ್ತೆ ಹೈಡ್ರೋ, ಏನು ವಾಟ್ ಇಸ್ ಹೈಡ್ರೋಕಾರ್ಬನ್? ಹೈಡ್ರೋಕಾರ್ಬನ್ ಅಂದ್ರೆ ಹೈಡ್ರೋಜನ್ ಅಂಡ್ ಕಾರ್ಬನ್ ಇದ್ರೆ ಅದನ್ನ ಹೈಡ್ರೋಕಾರ್ಬನ್ ಅಂತ ಕರೀತಾರೆ. ಹೈಡ್ರೋಜನ್ ಮತ್ತು ಕಾರ್ಬನ್ ಇದ್ರೆ ಅದ್ರಲ್ಲಿ ನೋಡಿ 3 ತರ ಇರುತ್ತೆ. ಒಂದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್, ಅನ್ಸ್ಯಾಚುರೇಟೆಡ್ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂದ್ರೆ ನೋಡಿ ಆಲ್ಕೇನ್, ANE ಬರುತ್ತೆ, CnH2n+2. ಅನ್ಸ್ಯಾಚುರೇಟೆಡ್ ಅಂದ್ರೆ ಆಲ್ಕೀನ್ ಮತ್ತೆ ಆಲ್ಕೈನ್, ದಟ್ ಇಸ್ CnH2n ಅಷ್ಟೇ. ನೋಡಿ ಆಲ್ಕೈನ್ ಅಂದ್ರೆ CnH2n-2. ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ದಟ್ ಇಸ್ ಒಂದೇ ಒಂದು ಬೆನ್ಸಿನ್, ನಮ್ಮ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್. ನೋಡಿ ಇದರಲ್ಲಿ ನಿಮಗೆಲ್ಲ ಗೊತ್ತು IUPAC ನೇಮ್, ಇಂಟರ್ನ್ಯಾಷನಲ್ ಯೂನಿಯನ್ ಪ್ಯೂರ್ ಅಂಡ್ ಅಪ್ಲೈಡ್ ಕೆಮಿಸ್ಟ್ರಿ, ದ ವರ್ಡ್ ರೂಟ್ ನಮ್ಮ ನೇಮ್ ಆಫ್ ದಿ ಕಾರ್ಬನ್, ದ ಕಾರ್ಬನ್ ಚೈನ್. ನೋಡಿ ಮೀತು, ಈತು, ಪ್ರೋಪು, ಬ್ಯೂಟು, ಪೆಂಟು, ಎಕ್ಸ್, ಎಫ್ಟು, ನ್ಯಾನ್, ಆಕಾ, ಡೈಟೆನ್. ಸೊ ಇವೆಲ್ಲ ಅದೇನು ಪ್ರಿಫಿಕ್ಸ್ ವರ್ಡ್ಸ್. ಸೊ ಈಗ ನಾವು ಸಫಿಕ್ಸ್ ವರ್ಡ್ಸ್ಗಳನ್ನ ಕಲ್ತ್ಕೊಂಡು ಆಟೋಮೆಟಿಕ್ ನಾವ್ ಏನ್ ಮಾಡ್ಬೋದು, ಈಕ್ವೇಶನ್ ಬರಿಬಹುದು. ನೆಕ್ಸ್ಟ್ ಸಫಿಕ್ಸ್ ಏನು? ಸಫಿಕ್ಸ್ ಏನಪ್ಪಾ ಅಂದ್ರೆ ನೋಡಿ, ಸಫಿಕ್ಸ್ ಈಸ್ ಸಿಂಗಲ್ ಬಾಂಡ್ ಇತ್ತು ಅಂದ್ರೆ ANE, ಆಲ್ಕೇನ್. ಡಬಲ್ ಬಾಂಡ್ ಇತ್ತು ಅಂದ್ರೆ ENE, ಟ್ರಿಪಲ್ ಬಾಂಡ್ ಇತ್ತು ಅಂದ್ರೆ YNE. ಇವೇ ಸಫಿಕ್ಸ್. ಡಬಲ್ ಬಾಂಡ್, ಸಿಂಗಲ್ ಬಾಂಡ್ ಇದ್ರೆ ANE, ಡಬಲ್ ಬಾಂಡ್ ಇದ್ರೆ ENE, ಟ್ರಿಪಲ್ ಬಾಂಡ್ ಇದ್ರೆ YNE. ನೋಡಿ ದಿಸ್ ಇಸ್ ಮೀಥೇನ್, this is ethane, this is propane, butane, pentane, hexane. ಆಮೇಲೆ ಏನು ಕಲ್ತ್ಕೊಳ್ಳಿ ಹಿಂಗೆ ಎಪ್ಟೇನಾಲ್. ಹೋಮೋಲಾಗಸ್ ಸೀರೀಸ್, ವೆರಿ ವೆರಿ ಇಂಪಾರ್ಟೆಂಟ್. ಹೋಮೋಲಾಗಸ್ ಸೀರೀಸ್ ನೋಡಿ, ಹೋಮೋಲಾಗಸ್ ಸೀರೀಸ್ ಆಫ್ ಆಲ್ಕೀನ್ ಅಂದ್ರೆ ಹೋಮೋಲಾಗಸ್ ಸೀರೀಸ್ ಅಂದ್ರೆ ಏನಿಲ್ಲ, ಎ ಸಕ್ಸೆಸಿವ್ ಮೆಂಬರ್ ಇಸ್ ಡಿಫರ್ ಫ್ರಮ್ CH2 ಗ್ರೂಪ್. ಒಂದು ಮೆಂಬರ್ ಇನ್ನೊಂದು ಮೆಂಬರ್ಗೆ ಹೋಗ್ಬೇಕಾದ್ರೆ CH2 ಗ್ರೂಪ್ ಆಡ್ ಮಾಡ್ತಾ ಹೋಗ್ಬೇಕು. ನೋಡಿ ಇಲ್ಲಿ ಡಬಲ್ ಬಾಂಡ್ ಇದೆ ನೋಡಿ, ಡಬಲ್ ಬಾಂಡ್ ದಟ್ ಇಸ್ ಈಥೀನ್, C2 ಕಾರ್ಬನ್ ಇರೋದ್ರಿಂದ. ನೋಡಿ ಇಲ್ಲಿ ಡಬಲ್ ಬಾಂಡ್ ಇದೆ, ದಟ್ ಇಸ್ ಪ್ರೋಪೀನ್, ಬ್ಯೂಟೀನ್, ಪೆಂಟೀನ್. ಇವೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಯ್ತಾ. ಸೊ ನೆಕ್ಸ್ಟ್ ಆಲ್ಕೈನ್, ನೋಡಿ ಆಲ್ಕೈನ್ ಫಾರ್ಮುಲಾ ಬಂದು ದಟ್ ಇಸ್ CnH2n-2. ನೋಡಿ ಇಲ್ಲೂ ಅಷ್ಟೇ 2 ಕಾರ್ಬನ್ ಇದೆ ಬಟ್ ಟ್ರಿಪಲ್ ಬಾಂಡ್ ಇದೆ, ದಟ್ ಇಸ್ ಬೈ ಈಥೈನ್, ಪ್ರೋಪೈನ್, ಬ್ಯೂಟೈನ್, ಪೆಂಟೈನ್, ಎಕ್ಸೈನ್, ಎಪ್ಟೈನ್. ಓಕೆ ನೆಕ್ಸ್ಟ್ ಎಲೆಕ್ಟ್ರಾನ್ ಡಾಟ್ ಹಚ್ಚಿ ಬರಬೇಕು. ನೋಡಿ ಎಲೆಕ್ಟ್ರಾನ್ ಡಾಟ್ ಹಚ್ಚಿ ವೆರಿ ಈಸಿ. ಸೊ ಇಲ್ಲಿ ಏನಿದೆ ಕಾರ್ಬನ್, ಈ ಕಾರ್ಬನ್ ಮಕ್ಕಳಿ, ಕಾರ್ಬನ್ಗೆ ಹಿಂಗೆ ಹಾಕೊಳ್ಳಿ, 2 ಕಾರ್ಬನ್ ಆಯ್ತಾ. ಇಲ್ಲಿ ಕಾರ್ಬನ್ ಇವೆರಡು ಬಂದು ಸಿಂಗಲ್ ಬಾಂಡ್ ಇರುತ್ತೆ, 2 ಡಾಟ್ ಈ ತರ 2 ಡಾಟ್ ಎಲ್ಲ ಸುತ್ತ ಏನೋ ಚೈನ್ ಹಾಕೋದು ಅಷ್ಟೇ. ಇದು ಅಷ್ಟೇ ಸೇಮ್ ಎಲೆಕ್ಟ್ರಾನ್ ಡಾಟ್ ಕೆಳಗೆ ಕಟ್ತಾರೆ. ನೆಕ್ಸ್ಟ್ ಸೈಕ್ಲಿಕ್ ಆರ್ ಕ್ಲೋಸ್ ಚೈನ್ ಕಾರ್ಬನ್, ದಟ್ ಇಸ್ ಸೈಕ್ಲೋ ಆಲ್ಕೇನ್ಸ್ ಅಂತ ಕರೀತಾರೆ. ಸೈಕ್ಲೋ ಆಲ್ಕೇನ್ಸ್. ಇದಕ್ಕೆ ಜನರಲ್ ಫಾರ್ಮುಲಾ ಬಂದು CnH2n. ನೋಡಿ ಸೈಕ್ಲೋಪ್ರೋಪೀನ್, ಪ್ರೋಪ್ ಅಂದ್ರೆ 3 ಚಕ್ರ ಆಟ ನೆನ್ಪಿಟ್ಕೊಳ್ಳಿ, C3H6. ಸೈಕ್ಲೋ ಎಕ್ಸೇನ್ C6H12, ಅಥವಾ ಸೈಕ್ಲೋ ಬ್ಯೂಟೇನ್ ಅಂತ ಕೇಳಿದ್ರೆ C4H8, ಸೈಕ್ಲೋ ಪೆಂಟೇನ್ C5H10. ನೋಡಿ ಬೆನ್ಸಿನ್, ದ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಆಫ್ ದಿ ಮಾಲಿಕ್ಯೂಲ್. ನೋಡಿ ಒಂದೇ ಡಿಫ್ರೆಂಟ್ ಇರುತ್ತೆ, ಕೆಳಗೆ ಪಕ್ಕ C6H6 ಸಿಂಗಲ್ ಬಾಂಡ್, ಕಾರ್ಬನ್ ಸಿಂಗಲ್, ಡಬಲ್ ಬಾಂಡ್, ಕಾರ್ಬನ್ ಸಿಂಗಲ್ ಅಂಡ್ ಡಬಲ್ ಬಾಂಡ್ ಇರುತ್ತೆ ಅಲ್ಲಿ. ಐಸೋಮರ್ಸ್ ಯಾರು ಕೇಳಿ, ಐಸೋಮರ್ಸ್ ಯಾರು ಕೇಳಿ, ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಕೇಳ್ತಾನೆ. ಏನಿದೆ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ. ನೋಡಿ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ, ದಟ್ ಇಸ್ ಕಾಲ್ಡ್ ಸ್ಟ್ರಕ್ಚರಲ್ ಐಸೋಮರ್ಸ್. ಅದ್ರಲ್ಲಿ ನಿಮಗೆ ಬ್ಯೂಟೇನ್ ಕೇಳಿ, ಪೆಂಟೇನ್ ಕೇಳಿ. ನೋಡಿ ಇದು ಸ್ಟ್ರೈಟ್ ಚೈನ್, ಸ್ಟ್ರೈಟ್ ಬ್ಯೂಟೇನ್, ಇದು ಬ್ರಾಂಚ್ಡ್ ಬ್ಯೂಟೇನ್ ಅಥವಾ ಐಸೋಬ್ಯೂಟೇನ್ ಅಂತ ಕರೀತಾರೆ. ನೋಡಿ ಇದು ಪೆಂಟೇನ್ ಬರ್ತೀವಿ. ಸೊ ಇಷ್ಟು ಹೋಮೋಲಾಗಸ್ ಸೀರೀಸ್. ನೋಡಿ ವೆರಿ ವೆರಿ ಇಂಪಾರ್ಟೆಂಟ್. ಹೋಮೋಲಾಗಸ್ ಸೀರೀಸ್ ಅಂದ್ರೆ ಏನಿಲ್ಲ, ದ ಸೀರೀಸ್ ಆಫ್ ಆರ್ಗಾನಿಕ್ ಕಾಂಪೌಂಡ್ ವಿಚ್ ಇಸ್ ಎವ್ರಿ ಸಕ್ಸೀಡಿಂಗ್ ಮೆಂಬರ್ ಡಿಫರೆಂಟ್ ಬೈ ದಿ CH2 ಗ್ರೂಪ್. ಹೆಂಗೆ ಅಂತ ತೋರಿಸಿ ನೋಡಿ. ಈಗ ಇದ್ಯಾವ್ದು ಮೀಥೇನಾ, CH4 ಅನ್ನೋದು ಮೀಥೇನ್. ಈಗ ಇದಕ್ಕೆ CH2 ಗ್ರೂಪ್ನ ಸೇರಿಸ್ಕೊಳ್ಳಿ. ಸೇರಿಸಿದ್ರೆ ಏನಾಯ್ತು, C2H6 ಆಯ್ತಾ. C2H6 ಅನ್ನೋದೇನು, ಈಥೇನ್ ಆಯ್ತಾ, ಈಥೇನ್. ಇಷ್ಟೇ. ನೆಕ್ಸ್ಟ್ ಗ್ರೂಪ್ ಬರಬೇಕು ಅಂದ್ರೆ CH2 ಗ್ರೂಪ್ನ ಹ್ಯಾಂಡ್ ಮಾಡ್ಬೇಕಂತ ಅರ್ಥ. ನೋಡಿ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಆಲ್ ಮೆಂಬರ್ ಆಫ್ ಹೋಮೋಲಾಗಸ್ ಸೀರೀಸ್ ಕ್ಯಾನ್ ಬಿ ಡಿರೈವ್ಡ್ ಫ್ರಮ್ ದಿಸ್ ಜನರಲ್ ಫಾರ್ಮುಲಾ. ಒಂದೇ ಒಂದು ಜನರಲ್ ಫಾರ್ಮುಲಾ, ದಟ್ ಇಸ್ CH2 ಗ್ರೂಪ್ ಇಂದ ಬಂದಿರುತ್ತೆ. ದ ಮಾಲಿಕ್ಯುಲರ್ ಮಾಸ್ ಆಫ್ ದಿ increases of series physical property of the compound show variation, but chemical property as determined the functional group remains the same. ಅಂದ್ರೆ ಇಲ್ಲ ಕೆಮಿಕಲ್ ಪ್ರಾಪರ್ಟಿ
ಕೆಮಿಕಲ್ ಪ್ರಾಪರ್ಟಿ ಏನಾಗಿರುತ್ತೆ ಸೇಮ್ ಆಗಿರುತ್ತೆ, ಫಿಸಿಕಲ್ ಪ್ರಾಪರ್ಟಿ ಡಿಫ್ರೆಂಟ್ ಆಗಿರುತ್ತೆ ಅಂತ ಅಷ್ಟೇ. ನೋಡಿ ಫಂಕ್ಷನಲ್ ಗ್ರೂಪ್ ವೆರಿ ವೆರಿ ಇಂಪಾರ್ಟೆಂಟ್. ಫಂಕ್ಷನಲ್ ಗ್ರೂಪು containing this conference specific property to the compound regarding this length of the nature of the carbon chain since it's called functional group. Functional group ಯಾವ್ದು ಬರುತ್ತೆ ನೋಡಿ, ಕ್ಲೋರೋ, ಬ್ರೋಮೋ, ಅಯೋಡೋ, ಆಮೇಲೆ ಆಲ್ಕೋಹಾಲು, ಆಲ್ಡಿಹೈಟು, ಕೀಟೋನು ಮತ್ತೆ ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ಇಷ್ಟು ಫಂಕ್ಷನಲ್ ಗ್ರೂಪ್ ಬರ್ತದೆ. ಆಲೋ ಆಲ್ಕೆನ್ಸ್ ಅಲ್ಲಿ ಯಾವ್ದು ಬರುತ್ತೆ, ಸಾರಿ ಆಕ್ಸಿಜನ್ ಕಡಿಮೆ ಆಗಿದೆ, ಹಂಗಂತ ನಾವು ಯಾಕೆ ಆಗಲ್ಸಿದ್ರೆ ಆಕ್ಸಿಜನ್ ಕಡಿಮೆ ಆಗಿರುತ್ತೆ ಅದಕ್ಕೆ. ನೋಡಿ ಹೈಡ್ರೋಜನ್ ಆಟಮ್ ಕಾರ್ಬನ್ ಕಾಂಪೌಂಡ್ಸ್ ರೀಪ್ಲೇಸ್ಡ್ ಬೈ ಕ್ಲೋರಿನ್. ನೋಡಿ ಹೈಡ್ರೋಜನ್ ಆಟಮ್ ಕ್ಲೋರಿನ್ ಮುಖಾಂತರ ಅಥವಾ ಬ್ರೋಮಿನ್ ಮುಖಾಂತರ ರೀಪ್ಲೇಸ್ ಆದ್ರೆ ನೋಡಿ ರೀಪ್ಲೇಸ್ ಬೈ ಕ್ಲೋರಿನ್. ಕ್ಲೋರಿನ್ ರೀಪ್ಲೇಸ್ ಆಗಿದೆಯಾ, ಕ್ಲೋರೋಮೀಥೇನ್. ಕ್ಲೋರೋಮೀಥೇನ್ ಇದು ಅಷ್ಟೇ ನೋಡಿ. ಕ್ಲೋರೋಪ್ರೋಪೇನ್, ಮೂರು ಕ್ಲೋರೋಪ್ರೋಪೇನು, ಬ್ರೋಮೋಪ್ರೋಪೇನು, ನೋಡಿ ಬ್ರೋಮೋ ಪೆಂಟೇನ್. ನೋಡಿ ಆಲ್ಕೋಹಾಲ್ ಗ್ರೂಪ್ ಹೈಡ್ರೋಜನ್ ಆಟಮ್ಸ್, ಹೈಡ್ರೋಜನ್ ಆಟಮ್ ರೀಪ್ಲೇಸ್ ಬೈ OH ಗ್ರೂಪ್. ಸೊ OH ಇಂದ ರೀಪ್ಲೇಸ್ ಆಗಿರುತ್ತೆ. ಸೊ ನೋಡಿ ಇಲ್ಲಿ ಮೆಥನಾಲ್, ಎಥನಾಲ್, ಪ್ರೊಪನಾಲ್. ಇದು ಅಷ್ಟೇ ಆಲ್ಡಿಹೈಟ್ CHO ಗ್ರೂಪ್. ನೋಡಿ ಮೆಥನಾಲ್ AL, CHO ಗ್ರೂಪ್, CHO ಗ್ರೂಪ್ ಸಫಿಕ್ಸ್ ಬಂದು AL. ಕೀಟೋನ್ ಆದ್ರೆ CO ಗ್ರೂಪ್ ONE ಗ್ರೂಪ್, ONE ಸಫಿಕ್ಸ್. ಕಾರ್ಬಾಕ್ಸಿಲಿಕ್ ಆಸಿಡ್ ಅಷ್ಟೇ, ಕಾರ್ಬಾಕ್ಸಿಲಿಕ್ ಆಸಿಡ್ COOH ಸ್ಪ್ಲಿಟ್ ಮಾಡಿದ್ವಿ, OIC ಆಸಿಡ್ ಅಂತ ಇರಬೇಕು ಪ್ರಿಫಿಕ್ಸ್. ನೆಕ್ಸ್ಟ್ ಇದರಲ್ಲಿ ಕೆಮಿಕಲ್ ಪ್ರಾಪರ್ಟಿ ವೆರಿ ವೆರಿ ಇಂಪಾರ್ಟೆಂಟ್. ಕೆಮಿಕಲ್ ಪ್ರಾಪರ್ಟಿ ಮಾಡೋಣ ಈಗ. ಫಸ್ಟ್ ಒನ್ ಪ್ರಾಪರ್ಟೀಸ್ ಕಂಬಷನ್. ನೋಡಿ ಕಂಬಷನ್ ಏನಿಲ್ಲ, ಕಂಬಷನ್ ಓಕೆ. ಕಂಬಷನ್ ನೋಡಿ, ಕಂಬಷನ್ ಕಾರ್ಬನ್ ಕಾಂಪೌಂಡ್ಸ್ ಬರ್ನ್ ಇನ್ ದ ಏರ್ ಟು ಗಿವ್ ಎ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಕಾಂಪೌಂಡ್ಸ್ಗಳು ಆಕ್ಸಿಜನ್, ಅಟ್ಮಾಸ್ಫಿಯರ್ ಆಕ್ಸಿಜನ್ ರಿಯಾಕ್ಟ್ ಆಗಿ ಏನು ಪ್ರೊಡ್ಯೂಸ್ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್. ನೋಡಿ ರಿಯಾಕ್ಷನ್ ನೋಡಿ, ಕಾರ್ಬನ್ ಡೈಆಕ್ಸೈಡ್, ವಾಟರ್, ಆ ಹೀಟ್ ಅಂಡ್ ಲೈಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ನೋಡಿ ಇಷ್ಟೇ, ಕಾರ್ಬನ್ ಕಾಂಪೌಂಡ್ಸು ಆಕ್ಸಿಜನ್ ರಿಯಾಕ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಮತ್ತೆ ಹೀಟ್ ಮತ್ತೆ ಲೈಟ್ ಪ್ರೊಡ್ಯೂಸ್ ಮಾಡ್ತದೆ. ಇದು ವೆರಿ ಇಂಪಾರ್ಟೆಂಟ್ ನೋಡಿ. ಕಾರ್ಬನ್ ಕಾಂಪೌಂಡ್ಸ್ ಇಟ್ ಕಾರ್ಬನ್ ಏಬಲ್ ಟು ಯೂಸ್ ಎಸ್ ಎ ಫ್ಯೂಯಲ್ ಬಿಕಾಸ್ ದೇ ಬರ್ನ್ ಇನ್ ದ ಏರ್ ಕ್ಲೀನ್ಲಿ ಲಾಟ್. ನೋಡಿ ಹೀಟ್ ಏರ್ ಜೊತೆ ರಿಯಾಕ್ಟ್ ಆಗಿ ಏನಂತೆ ಕ್ಲಿಯರ್ ಫ್ಲೇಮ್ ನ ಕೊಡುತ್ತದೆ, ಕ್ಲಿಯರ್ ಫ್ಲೇಮ್ ನ. ಆಯ್ತಾ, ಓಕೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ನೋಡೋಣ ಈಗ. ನೋಡಿ ಇದು ವೆರಿ ಇಂಪಾರ್ಟೆಂಟ್. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಏನಾಗಿರುತ್ತೆ, ಜನರಲಿ ಬರ್ನ್ ಇನ್ ದ ಹೇರ್ ಇನ್ ದ ಬ್ಲೂ ಫ್ಲೇಮ್. ನೋಡಿ ಬ್ಲೂ ಫ್ಲೇಮ್ ಬರ್ತಿದೆಯಾ, ನಾನ್ ಸೂಟಿ ಬ್ಲೂ ಫ್ಲೇಮ್ ಬರ್ತಿದೆ, ನಾನ್ ಸೂಟಿ ಬ್ಲೂ ಫ್ಲೇಮ್, ನಾನ್ ಸೂಟಿ ಬ್ಲೂ ಫ್ಲೇಮ್. ಓಕೆ. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ that is air, that is yellow fluty flame because the percentage of carbon dioxide is highly than the saturated hydrocarbon. It does not get the completely oxides in the air. ಅಂದ್ರೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಲ್ಲಿ ನಿಮ್ಮ ಮನೆಯ ಏನಿದೆ ಬರ್ನ್ ಅಲ್ಲೋ ಅಲ್ಲಿ ಬ್ಲೂ ಕಲರ್ ಫ್ಲೇಮ್ ಬರ್ತದೆ ಅಂದ್ರೆ ದಟ್ ಇಸ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಏನೇ ಫ್ಯೂಯಲ್ ವೇಸ್ಟ್ ಆಗ್ತಾರೆ ಅಂತ ಅರ್ಥ. ನಿಮ್ಮ ಬರ್ನರ್ ಅಲ್ಲಿ ಏನಾದ್ರೂ ಅದು ಯೆಲ್ಲೋ ಫ್ಲೇಮ್ ಅಥವಾ ಬೇರೆ ತರ ಫ್ಲೇಮ್ ಬರ್ತದೆ ಅಂದ್ರೆ, ಸೊ ಆರೆಂಜ್ ಆರೆಂಜ್ ಕಲರ್ ಬರ್ತದೆ ಅಂದ್ರೆ ದಟ್ ಇಸ್ ಇನ್ಕಂಪ್ಲೀಟ್ ಕಂಬಷನ್ ಆಗ್ತದೆ ಅಂತ ಅರ್ಥ. ನೆಕ್ಸ್ಟ್ ಆಕ್ಸಿಡೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ಆಕ್ಸಿಡೇಷನ್ ಅಂದ್ರೆ ಇಲ್ಲ ನೋಡಿ, ಎಥನಾಲ್ ಇಸ್ ಕನ್ವರ್ಟೆಡ್ ಇಂಟು ಎಥನೋಯಿಕ್ ಆಸಿಡ್ ಆಯ್ತು. ಎಥನೋಯಿಕ್ ಆಸಿಡ್ ಇನ್ ದ ಪ್ರೆಸೆನ್ಸ್ ಆಫ್ ಆಲ್ಕಲೈಟ್ KMnO4 ಅಂಡ್ ಪೊಟ್ಯಾಷಿಯಂ ಅಸಿಡಿಫೈಡ್ K2Cr2O7. ಅಡಿಷನ್ ರಿಯಾಕ್ಷನ್ ಏನಿಲ್ಲ. ಅಡಿಷನ್ ರಿಯಾಕ್ಷನ್ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಹೈಡ್ರೋಜಿನೇಷನ್ ರಿಯಾಕ್ಷನ್. ಇಸ್ ಎಕ್ಸಾಮಿಗೆ ಕಟ್ಟಿದ್ದ ಹೈಡ್ರೋಜಿನೇಷನ್ ರಿಯಾಕ್ಷನ್. unsaturated hydrocarbon converted into saturated hydrocarbon in presence of nickel and palladium by passing hydrogen gas. ನೋಡಿ unsaturated hydrocarbon that is hydrogen is added to the in presence of the catalyst that is palladium or nickel. ನೋಡಿ very important. vegetable oil is converted into vegetable ghee. ವೆಜಿಟೇಬಲ್ ಆಯಿಲ್ ನ ವೆಜಿಟೇಬಲ್ ಘೀ ಕನ್ವರ್ಟ್ ಮಾಡಿದೀವಿ ಬೈ ಯೂಸಿಂಗ್ ದಿಸ್ ಪ್ರೋಸೆಸ್. ದಿಸ್ ಕಾಲ್ಡ್ ಹೈಡ್ರೋಜಿನೇಷನ್ ಆಫ್ ಆಯಿಲ್ ಅಂತ ಕರಿತೀವಿ. ನೋಡಿ ಇದು ವೆರಿ ಇಂಪಾರ್ಟೆಂಟ್. ಅನಿಮಲ್ ಫ್ಯಾಟ್ ಜನರಲಿ ಕಂಟೈನಿಂಗ್ ಸ್ಯಾಚುರೇಟೆಡ್ ಫ್ಯಾಟ್. ಅನಿಮಲ್ ಫ್ಯಾಟ್ ಇರುತ್ತಲ್ಲ ಅದು ಸ್ಯಾಚುರೇಟೆಡ್ ಫ್ಯಾಟ್ ಆಗಿರುತ್ತೆ, ತಿನ್ನಬಾರ್ದು, ಕನ್ಸ್ಯೂಮ್ ಮಾಡಬಾರ್ದು, ಹಾರ್ಮ್ಫುಲ್ ಟು ಹೆಲ್ತ್. ಅದೇನಾಗಿರುತ್ತೆ ನಮಗೆ ಹಾರ್ಮ್ಫುಲ್ ಟು ಹೆಲ್ತ್ ಆಗಿರುತ್ತೆ. ಸೊ ಆಯಿಲ್ ಕಂಟೈನಿಂಗ್ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ದಟ್ ಇಸ್ ಚೂಸನ್ ಎಸ್ ಫಾರ್ ಕುಕಿಂಗ್. ಪ್ಲಾಂಟ್ ಆಯಿಲ್ ಅದು ಅನ್ಸ್ಯಾಚುರೇಟೆಡ್ ಆಗಿರುತ್ತೆ, ಸೊ ಇಟ್ ಇಸ್ ಯೂಸ್ ಫಾರ್ ಕುಕಿಂಗ್ ಪರ್ಪಸ್ ಯೂಸ್ ಮಾಡಬೇಕು. ನೆಕ್ಸ್ಟ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ನೋಡಿ ವೆರಿ ಈಸಿ. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ ಅಂಡರ್ಗೋ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್. ದಟ್ ಇಸ್ ಕ್ಲೋರಿನ್. ನೋಡಿ ಕ್ಲೋರಿನ್ ಕ್ಯಾನ್ ಬಿ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಸ್ಯಾಚುರೇಟೆಡ್ ನೋಡಿ ಹೆಸರು SS ಸ್ಯಾಚುರೇಟೆಡ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂಡರ್ಗೋ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಅಲ್ಲಿ ಕ್ಲೋರಿನ್ ಕ್ಯಾನ್ ರೀಪ್ಲೇಸ್ ಬೈ ಹೈಡ್ರೋಜನ್ ಆಟಮ್ಸ್
ಇಂದ 1/1 ಆಗುತ್ತೆ ನೋಡಿ, ಅದೇ ರಿಯಾಕ್ಷನ್ ಬರ್ದಿರೋದ್ರಲ್ಲಿ. ನೆಕ್ಸ್ಟ್ ಡಿಫರೆನ್ಸ್ ನೋಡಿ, ಸ್ಯಾಚುರೇಟೆಡ್ ಮತ್ತು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಸಿಂಗಲ್ ಬಾಂಡ್ ಇರುತ್ತೆ, ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್, ಇದು ಕಾರ್ಬನ್ ಡಬಲ್ ಬಾಂಡ್ ಆರ್ ಟ್ರಿಪಲ್ ಬಾಂಡ್ ಇರುತ್ತೆ. ಇದು ಲೆಸ್ ರಿಯಾಕ್ಟಿವ್ ಆಗಿರುತ್ತೆ, ಇದು ಮೋರ್ ರಿಯಾಕ್ಟಿವ್ ಆಗಿರುತ್ತೆ. ಸೊ ಇದು ಜನರಲಿ ಬ್ಲೂ ಫ್ಲೇಮ್ ಬರ್ತದೆ, ಬ್ಲೂ ಫ್ಲೇಮ್, ಇದು ಯೆಲ್ಲೋ ಸ್ಕೂಟಿ ಫ್ಲೇಮ್ ಬರ್ತದೆ. ಸೊ ಇಟ್ ಈಸ್ ಅಂಡರ್ಗೋ ಸಬ್ಸ್ಟಿಟ್ಯೂಷನ್ ನೋಡಿ, ವೆರಿ ಇಂಪಾರ್ಟೆಂಟ್. ಅಂಡರ್ಗೋ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಇಟ್ ಅಂಡರ್ಗೋ ಅಡಿಷನ್ ರಿಯಾಕ್ಷನ್ ಅಷ್ಟೇ. ಎಥನಾಲ್ ಮತ್ತು ಎಥನೋಯಿಕ್ ಆಸಿಡ್ ಈಗ ಪ್ರಾಪರ್ಟೀಸ್ ನೋಡಿ, ಇದು C2H5OH ಎಥನಾಲ್, ಇದ್ರ ಕೆಮಿಕಲ್ ಪ್ರಾಪರ್ಟಿ ಫಸ್ಟ್ ರಿಯಾಕ್ಷನ್ ವಿತ್ ಸೋಡಿಯಂ ರಿಯಾಕ್ಟ್ ಮಾಡಿದಾಗ ಏನಾಯ್ತು ನೋಡಿ, ದಿಸ್ ಇಸ್ ಎಥನಾಲ್ ಸೋಡಿಯಂ ರಿಯಾಕ್ಟ್ ಮಾಡಿದಾಗ ಸೋಡಿಯಂ ಎಥಾಕ್ಸೈಡ್ ಆಯ್ತು. ನೆಕ್ಸ್ಟ್ ಅಂಡರ್ಗೋ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್, ವೆರಿ ಇಂಪಾರ್ಟೆಂಟ್. ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂದ್ರೆ ನೋಡಿ, ಹೀಟಿಂಗ್ ದ ethanol to with excess of concentrated sulfuric acid result in the dehydrating agent. ನೋಡಿ, ಡಿಹೈಡ್ರೇಟಿಂಗ್ ಏಜೆಂಟ್ ಯಾವ್ದಾಗ ಬಳಸ್ತೀವಿ ಅಂದ್ರೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ನ ಬಳಸ್ತೀವಿ. ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಇದು ಡಿಹೈಡ್ರೇಟಿಂಗ್ ಏಜೆಂಟ್. ಓಕೆ, ನೆಕ್ಸ್ಟ್ ಡಿಹೈಡ್ರೇಟಿಂಗ್ ಏಜೆಂಟ್ ಆಗಿ ಬಳಸ್ತೀವಿ. ಸೊ ಯೂಸಸ್ ಆಫ್ ದಿಸ್ ಡಿಹೈಡ್ರೇಟಿಂಗ್ ಏಜೆಂಟ್ ನೋಡಿ, ಇಂಗ್ರೀಡಿಯೆಂಟ್ ಇನ್ ದ ಆಲ್ಕೋಹಾಲಿಕ್ ಡ್ರಿಂಕ್ಸ್ ಇಂಗ್ರೀಡಿಯೆಂಟ್ ಆಗಿ ಬಳಸ್ತೀವಿ. ಸೊ ಇಟ್ ಇಸ್ ಯೂಸ್ ಇನ್ ದ ಮೆಡಿಸಿನ್ಸ್ ಸಚ್ ಆಸ್ ಟಿಂಚರ್, ಅಯೋಡಿನ್, ಕಾಫ್ ಸಿರಪ್ ಮತ್ತೆ ಮೆನಿ ಟಾನಿಕ್ ಅಲ್ಲಿ ಬಳಸ್ತೀವಿ. ಎಥನಾಲ್ ಆಲ್ಕೋಹಾಲ್ ಎಂದು ಬಳಸ್ತೀವಿ ಅಂದ್ರೆ ಇಟ್ ಇಸ್ ಯೂಸ್ ಇನ್ ದಿ ಇಂಗ್ರೀಡಿಯೆಂಟ್ ಲೈಕ್ ಆಲ್ಕೋಹಾಲ್ ಡ್ರಿಂಕ್ಸ್ ಗಳಿಗೆ ಬಳಸ್ತೀವಿ, ಟಿಂಚರ್ ಬಳಸ್ತೀವಿ, ಅಯೋಡಿನ್ ಮತ್ತೆ ಕಾಫ್ ಸಿರಪ್ ಗಳಲ್ಲಿ ಬಳಸ್ತೀವಿ ಅಂತ ಅರ್ಥ. ನೆಕ್ಸ್ಟ್ ಎಥನೋಯಿಕ್ ಆಸಿಡ್, ಸೇಮ್ ಇದು ಅಷ್ಟೇ ನೋಡಿ. ಎಥನೋಯಿಕ್ ಆಸಿಡ್ ದಟ್ ಇಸ್ ಕಾಮನ್ಲಿ ಕಾಲ್ಡ್ ಆಸ್ ಅಸಿಟಿಕ್ ಆಸಿಡ್. ಇದು ಎಥನೋಯಿಕ್ ಆಸಿಡ್ ಅಥವಾ ಎಂತ ಕರಿತೀವಿ ನೋಡಿ, ಕಾಮನ್ಲಿ ಕಾಲ್ಡ್ ಅಸಿಟಿಕ್ ಆಸಿಡ್ ಅಂಡ್ ಬಿಲಾಂಗ್ಸ್ ಟು ದಿ ಗ್ರೂಪ್ ಆಫ್ ಆಸಿಡಿಕ್ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಇರುತ್ತೆ. ಇದರಲ್ಲಿ ಫಾರ್ಮುಲಾ ಬಂದಿದ್ದು CH3COH ವೀಕ್ ಆಸಿಡ್, ಇದು ಅಸಿಟಿಕ್ ಆಸಿಡ್ ಅಥವಾ ಎಥನೋಯಿಕ್ ಆಸಿಡ್ ಅಂತ ಕರೀತಾರೆ. ಇದರಲ್ಲಿ 5 to 8% ಆಫ್ ನೋಡಿ, 5 to 8% ಆಫ್ ಸೊಲ್ಯೂಷನ್ ಇನ್ ದಿ ಅಸಿಟಿಕ್ ಆಸಿಡ್ ಇಸ್ ವಾಟರ್ ದಟ್ ಇಸ್ ಕಾಲ್ಡ್ ಆಸ್ ವಿನೆಗರ್. ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಕೇಳಿದ್ದೇನೆ ಇದನ್ನ. ಸೊ 5 to 8% ಆಫ್ ವಾಟರ್ 5 to 8% ಆಫ್ ಅಸಿಟಿಕ್ ಆಸಿಡ್ ಇನ್ ವಾಟರ್ ದಟ್ ಇಸ್ ಕಾಲ್ಡ್ ಆಸ್ ವಿನೆಗರ್. ದ ಮೆಲ್ಟಿಂಗ್ ಪಾಯಿಂಟ್ ಆಫ್ pure ethanoic acid is very less. So after freezing during this winter season and cold climate, so cold climate with the winter season ಏನಾಗುತ್ತೆ freeze ಆಗುತ್ತೆ. So it give rise to the name of the glacier acidic acid. freeze ಆಗೋದ್ರಿಂದ glacier acidic acid ಅಂತ ಕರೀತಾರೆ. ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎಥನೋಯಿಕ್ ಆಸಿಡ್. ಎಸ್ಟರಿಫಿಕೇಶನ್ ರಿಯಾಕ್ಷನ್, ವೆರಿ ಇಂಪಾರ್ಟೆಂಟ್. ಎಸ್ಟರಿಫಿಕೇಶನ್ ರಿಯಾಕ್ಷನ್ ಏನಿಲ್ಲ ನೋಡಿ, ಅದು ಎಥನೋಯಿಕ್ ಆಸಿಡ್ ಎಥನಾಲ್ ಜೊತೆ ರಿಯಾಕ್ಟ್ ಆಗಿ ಏನ್ ಫಾರ್ಮೇಶನ್ ಆಯ್ತು, ಎಸ್ಟರ್ ಫಾರ್ಮೇಶನ್ ಆಯ್ತು ಅಷ್ಟೇ. ಅದನ್ನ ಎಲ್ಲಿ ಬಳಸ್ತಾರೆ, ಮೇಕಿಂಗ್ ಇಂದ ಸ್ವೀಟ್ ಸ್ಮೆಲ್ಲಿಂಗ್ ನೋಡಿ, ಸ್ವೀಟ್ ಸ್ಮೆಲ್ಲಿಂಗ್ ಬಳಸ್ತಾರೆ, ಪರ್ಫ್ಯೂಮ್ಸ್ ಗಳಲ್ಲಿ ಬಳಸ್ತಾರೆ, ಫ್ಲೇವರಿಂಗ್ ಏಜೆಂಟ್ ಗಳಲ್ಲಿ ಬಳಸ್ತಾರೆ, ಮುಗಿತು. ಸಫನಿಫಿಕೇಶನ್ ರಿಯಾಕ್ಷನ್ ಏನಿದೆ, ಸಫನಿಫಿಕೇಶನ್ ರಿಯಾಕ್ಷನ್ ಏನಿಲ್ಲ, ಆ ಎಸ್ಟರ್ ಇರುತ್ತಲ್ಲ, ಆ ಎಸ್ಟರ್ ನ ಆ ಸ್ಟ್ರಾಂಗ್ ಬೇಸ್ ಜೊತೆ ರಿಯಾಕ್ಟ್ ಮಾಡಿದಾಗ ಇಟ್ ಫಾರ್ಮ್ಸ್ ಅಗೇನ್ ರೀಪ್ಲೇಸ್ ಆಗುತ್ತೆ, ಮತ್ತೆ ರೆಡಿಸ್ ಎಥನಾಲ್ ಮತ್ತೆ ಎಥನೋಯಿಕ್ ಸೋಡಿಯಂ ಎಥಾಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ರಿಯಾಕ್ಷನ್ ಟು ಹೈಡ್ರೋಜನ್ ಕಾರ್ಬೋನೇಟ್ ನೋಡಿ, ಇದರಲ್ಲಿ ಏನು ಸಿಂಪಲ್. ಸೊ ಯಾವ್ದು ಅಸಿಟಿಕ್ ಆಸಿಡ್ ಸೋಡಿಯಂ ಕಾರ್ಬೋನೇಟ್ ರಿಯಾಕ್ಟ್ ಆದಾಗ ಸೋಡಿಯಂ ಎಥಾಕ್ಸೈಡ್ ಆಯ್ತು, ಮತ್ತೆ ವಾಟರ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಯ್ತು. ಇದು ಅಷ್ಟೇ ಸೇಮ್, ಅಸಿಟಿಕ್ ಆಸಿಡ್ ಸೋಡಿಯಂ ಕಾರ್ಬೋನೇಟ್ ಮತ್ತೆ ವಾಟರ್ ಕಾರ್ಬನ್ ಡೈಆಕ್ಸೈಡ್ ಫಾರ್ಮೇಶನ್ ಆಯ್ತು. ನೆಕ್ಸ್ಟ್ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ನೋಡಿ, ವೆರಿ ಇಂಪಾರ್ಟೆಂಟ್. ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಇದೆಯಲ್ಲ, ಇಲ್ಲಿ ಎರಡು ತರ ಅಯಾನ್ಸ್ ಇರುತ್ತೆ ಸೋಪ್ ಅಲ್ಲಿ ನೋಡಿ. ಸೋಪ್ಸ್ ಆರ್ sodium and potassium salts of long chain carboxylic acid. Soaps are sodium and potassium long chain carboxylic acid ನೋಡಿ, ಸೋಡಿಯಂ ಅಂಡ್ ಪೊಟ್ಯಾಷಿಯಂ ಲಾಂಗ್ ಚೈನ್ ಅದರಲ್ಲಿ ಬಾತಿಂಗ್ ಸೋಪ್ ಯಾವುದು ಮತ್ತೆ ವಾಷಿಂಗ್ ಸೋಪ್ ಯಾವ್ದಂದ್ರೆ, ದಿಸ್ ಇಸ್ ಪೊಟ್ಯಾಷಿಯಂ ನ ದೇ ಯೂಸ್ ಫಾರ್ ಬಾತಿಂಗ್ ಸೋಪ್, ಬಾತಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ಇದನ್ನ ಸೋಡಿಯಂ ಸೋಪ್ ಇದಕ್ಕೆ ವಾಷಿಂಗ್ ಸೋಪ್ ಅಲ್ಲಿ ಬಳಸ್ತಾರೆ. ಈ ಸೋಪ್ ಎರಡು ಎಂಡ್ ಇರುತ್ತೆ, ಒಂದು ದಪ್ಪು ಗುಂಡುಗೆ ಇದೆಯಲ್ಲ, ಇದು ಅಯಾನಿಕ್ ಎಂಡ್ ದಟ್ ಇಸ್ ದಿಸ್ ಇಸ್ ಯೂಸ್ಡ್ ಹೈಡ್ರೋಫಿಲಿಕ್ ಎಂಡ್. ಚೈನ್ ಇರುತ್ತೆ ಕಾರ್ಬನ್ ಚೈನ್, ದಿಸ್ ಕಾರ್ಬನ್ ಚೈನ್ ಇಸ್ ಕಾಲ್ಡ್ as ಹೈಡ್ರೋಫೋಬಿಕ್ ಎಂಡ್. ಅದೇ ಕ್ಲೀನಿಂಗ್ ಆಕ್ಷನ್ ಸೋಪ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಪ್ರತಿ ಸಲ ಕೇಳ್ತಾನೆ, ಇಲ್ಲಿ ಕೇಳನೆ ನೋಡಿ. ಸೋಪ್ ಇಸ್ ಎಫೆಕ್ಟಿವ್ ಓನ್ಲಿ ಆನ್ ವಾಟರ್, ಸಾಫ್ಟ್ ವಾಟರ್, ಎಫೆಕ್ಟಿವ್ ಇನ್ ಸಾಫ್ಟ್ ವಾಟರ್ ಎಫೆಕ್ಟಿವ್ ಆಗಿರುತ್ತೆ ನೋಡಿ. ಮೆಗ್ನೀಷಿಯಂ ಅಂಡ್ ಕ್ಯಾಲ್ಸಿಯಂ ಆರ್ ಸಾಲ್ಟ್ ಪ್ರೆಸೆಂಟ್ ಇನ್ ದ ಹಾರ್ಡ್ ವಾಟರ್ ರಿಯಾಕ್ಟೆಡ್ ಸೋಪ್ ಮಾಲಿಕ್ಯೂಲ್ಸ್ ಇರುತ್ತೆ. ಸೊ ದಿಸ್ ಇನ್ಸಾಲ್ಯುಬಲ್ ಪ್ರಾಡಕ್ಟ್ ಆರ್ ಸ್ಕಮ್ ಫಾರ್ಮೇಶನ್ ಆಗುತ್ತೆ. ದಿಸ್ ಸ್ಕಮ್ ಇಸ್ ಕ್ರಿಯೇಟೆಡ್ ಡಿಫಿಕಲ್ಟ್ ಇನ್ ದ ಕ್ಲೀನಿಂಗ್ ಆಕ್ಷನ್ ಆಫ್ ಡಿಟರ್ಜೆಂಟ್ ವೆರಿ ಇಂಪಾರ್ಟೆಂಟ್. ಡಿಟರ್ಜೆಂಟ್ ಆರ್ ಎಫೆಕ್ಟಿವ್ ಇನ್ ಬೋತ್ ನೋಡಿ, ಡಿಟರ್ಜೆಂಟ್ ಯಾವ್ದ್ರಲ್ಲಿ ಇರುತ್ತೆ, ಎಫೆಕ್ಟಿವ್ ಬೋತ್ ಇನ್ ಹಾರ್ಡ್ ವಾಟರ್ ಸಾಫ್ಟ್ ವಾಟರ್ ಮತ್ತು ಸಾಫ್ಟ್ ವಾಟರ್ ಎರಡರೂ ರಿಯಾಕ್ಟ್ ಮಾಡುತ್ತೆ. ಸೊ ಬೈ ಯೂಸಿಂಗ್ ದಿಸ್ ಡಿಟರ್ಜೆಂಟ್ ಇನ್ಸಾಲ್ಯುಬಲ್ ಸ್ಕಮ್ ನಾಟ್ ಫಾರ್ಮ್ ವಿತ್ ದಿಸ್ ಹಾಟ್ ವಾಟರ್ ದ ಕ್ಲಾತ್ ಗೆಟ್ ಕ್ಲೀನ್ಡ್ ಎಫೆಕ್ಟಿವ್ಲಿ. ಸೊ ಇಲ್ಲಿ ಇನ್ಸಾಲ್ಯುಬಲ್ ಸ್ಕಮ್ಗಳು ಫಾರ್ಮೇಶನ್ ಆಗಲ್ಲ. ಸೊ ಏನ್ ಮಾಡುತ್ತೆ, ಹಾರ್ಡ್ ವಾಟರ್ ರಿಯಾಕ್ಟ್ ಆಗಿ ಕ್ಲಾತ್ ನ ಕ್ಲೀನ್ ಆಗಿ ವಾಶ್ ಮಾಡುತ್ತೆ. ಸೊ ಇಲ್ಲಿಗೆ ನೋಡಿ, ಫಿಸಿಕ್ಸ್ ಅಲ್ಲಿ ನಿಮಗೆ 4 ಚಾಪ್ಟರ್ ಇರೋದು, ಕೆಮಿಸ್ಟ್ರಿ 4 ಚಾಪ್ಟರ್ ಇರೋದು.
ಒಂದು ಕೆಮಿಕಲ್ ರಿಯಾಕ್ಷನ್ ಈಕ್ವೇಷನ್ ಮತ್ತು ಆಸಿಡ್ ಬೇಸ್ ಮತ್ತು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಮತ್ತು ಕಾರ್ಬನೇಟ್ಸ್ ಕಾಂಪೌಂಡ್ ಈ 4 ಚಾಪ್ಟರ್ನ ನನಗೆ ಪಾರ್ಟ್ 1 ಮತ್ತು ಪಾರ್ಟ್ 2 ಎರಡರಲ್ಲೂ ಮಾಡಿದ್ದೀನಿ. ಸೊ ಮೈ ಇಂಟೆನ್ಷನ್ ನೀವು ಇದರಲ್ಲಿ 25ಕ್ಕೆ 25 ಮಾರ್ಕ್ಸ್ ತಗೊಳ್ಳೇಬೇಕು ಅನ್ನೋದು. ಅದಕ್ಕೋಸ್ಕರ ಕಂಪ್ಲೀಟ್ ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾವುದೇ ರೀತಿ ಕ್ವಶನ್ ನಾನು ತಿರುಗಿಸಿ ಮುರುಗಿಸಿ ಕೇಳಿದ್ರು ಆನ್ಸರ್ನ ಬರೆಯಂಗೆ ರೆಡಿ ಆಗಿರ್ಬೇಕು ನೀವು. ಯುವರ್ ಗೋಲ್ ಇಸ್ ಟು ಸ್ಕೋರ್ 80. ಬೇರೆ ಏನಾರು ಕಮೆಂಟ್ ಹಾಕಿ ನಾವು ಅದ್ರ ಬಗ್ಗೆ ತಲೆಗೆ ಕೇಳಕ್ಕೆ ಹೋಗಲ್ಲ. ಸೊ ನಿಮಗೆ ಯೂಸ್ ಆಗ್ತಿದೆ ಅಂದ್ರೆ 4 ಜನ ಯೂಸ್ ಆಗ್ತಿದ್ರೆ ಐ ಆಮ್ ವೆರಿ ಹ್ಯಾಪಿ. ಓಕೆ, thanks for watching my video Brainy Bench. So please subscribe and share to your friends. Thank you.